Welcome to Prajavahini. I'm Archana Swami. As Prajavahini is celebrating the Women's Day month, we are sharing inspiring stories of some incredible women. My today's guest is someone who has made a name for herself through content creation, be it lifestyle, travel, food, fashion. A lot of inspiration flows through her reels effortlessly. Let's know more about the life of an influencer by having a conversation with Nama Bangalore Hudgi, Vaishnavi Akka Grabmode. Thank you so much for your time, Vaishu. ಥ್ಯಾಂಕ್ ಯು ಸೋ ಮಚ್ ಅರ್ಚನಾ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಇಲ್ಲಿ ಬಂದು ನಿಮ್ ಹತ್ರ ಮಾತಾಡೋದಕ್ಕೆ. ಫಸ್ಟ್ ಕ್ವಶನ್ ಕೇಳ್ಬೇಕಂದ್ರೆ ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ, ಹಾಗೆ ಇನ್ಫ್ಲೂಯೆನ್ಸರ್ ಅಂತ ಅನ್ಸ್ಕೊಳ್ಳೋದು ಕೂಡ. ಸೊ ನೀವಿದು ಶುರು ಮಾಡಿದಾಗ ವಾಟ್ ವರ್ ಯುವರ್ ಥಾಟ್ಸ್ ಅಂಡ್ ಹೌ ಡಿಡ್ ಯು ಇವನ್ ಎನ್ವಿಷನ್ ಯೋರ್ ಸೆಲ್ಫ್ ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂತ? ಸೊ ಲೈಕ್ ಇದು 10 years ಬ್ಯಾಕ್ ಹೋದ್ರೆ 2014 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಅವಾಗ ಇನ್ನು ಯಾರಿಗೂ ಗೊತ್ತಿರಲಿಲ್ಲ ಅಷ್ಟೇನು ಅಂತ. ನನ್ಗೆ ಅವಾಗ ಬ್ಲಾಗಿಂಗ್ ಬಗ್ಗೆ ನಾನು ಅವಾಗ ತಿಳ್ಕೊಂತಾ ಇದ್ದೆ, ಏನಿದು ಬ್ಲಾಗಿಂಗ್ ಅಂದ್ರೆ. ಕಾಂಟೆಂಟ್ ಕ್ರಿಯೇಷನ್ ನೇಮ್ ಅಂತ ಅವಾಗ ಇನ್ನೂ ಇರ್ಲಿಲ್ಲ, ಎಲ್ಲೂ ಬ್ಲಾಗರ್ಸ್ ಅಂತ ಇದ್ರು. ಸೊ ನನ್ನ ಹತ್ರ ಒಂದು ಬ್ಲಾಗ್ ಇತ್ತು, ನಾನು ಅದ್ರ ಬಗ್ಗೆ ಬರೀತಾ ಇದ್ದೆ. ಸೊ ಇದು ಪ್ಯಾಷನ್ ಆಗಿ ಸ್ಟಾರ್ಟ್ ಆಯ್ತು, ಹಂಗೆ ಇವಾಗ ಪ್ರೊಫೆಷನ್ ಆಗಿದೆ. ಸೊ ಪ್ಯಾಷನ್ ಪ್ರಾಜೆಕ್ಟ್ ನಾನು ಯಾವತ್ತೂ ಇದು ಫುಲ್ ಟೈಮ್ ಮಾಡ್ಬೇಕು ಅನ್ಕೊಂಡು ಇರ್ಲಿಲ್ಲ. ನಾನು ಎಲ್ಲೇ ಹೋದ್ರೇನು, ತಿಂದ್ರೆ ಇಲ್ಲ ಟ್ರಾವೆಲ್ ಮಾಡಿದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಬರೆಯೋಣ ಅನ್ಬಿಟ್ಟು ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದು. ಸೊ ಇವೆನ್ಚುಲಿ ಆ ಪ್ಯಾಷನ್ ಇವಾಗ ಪ್ರೊಫೆಷನ್ ಆಗಿದೆ. ಸೊ ಒಂಥರ ಖುಷಿ ಆಗುತ್ತೆ, ಬಿಕಾಸ್ ಐ ಆಮ್ ಆಲ್ರೆಡಿ ಇನ್ ಟು ಇಟ್. ನಂಗೆ ಒಂಥರ ಖುಷಿ ಆಗುತ್ತೆ. ಏನಕ್ಕೆ ಅಂದ್ರೆ ಈ ಜಾಬ್ ನನ್ಗೆ ಗೊತ್ತು ಹೆಂಗ್ ಮಾಡೋದು ಅನ್ಬಿಟ್ಟು. ಹಂಗೆ ನನ್ನ ಹಾಬಿನ ನಾನು ಹಿಂಗೆ ಕಂಟಿನ್ಯೂ ಮಾಡ್ಬೋದು, ಇದರಿಂದ ದುಡ್ಡು ಬರ್ತಾ ಇದೆ ಅಂದ್ರೆ ಲೈಕ್ ಹೂ ವಿಲ್ ಸ್ಟಾಪ್. ಆ ಟೈಮ್ ಅಲ್ಲಿ ವಾಟ್ ವರ್ ಯುವರ್ ಥಾಟ್ಸ್ ಲೈಕ್? ಅಂದ್ರೆ ಒಂದು 10 ವರ್ಷದ ಮುಂಚೆ ಇದೊಂದು ಪ್ರೊಫೆಷನ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಪ್ಯಾಷನ್, ಇದು ನನ್ನ ಪ್ಯಾಷನ್, ಖುಷಿಗ್ ಮಾಡ್ತಿದ್ದೀನಿ ಅಂತ. ಸೊ ಆ ಟೈಮ್ ಅಲ್ಲಿ ವಾಟ್ ವರ್ ಯುವರ್ ಥಾಟ್ಸ್ ಲೈಕ್? ಐ ಫೀಲ್ ಅವಾಗ ಇನ್ನೂ ನಂಗೆ ಒಂಥರ ಇಟ್ಸ್ ಅ ನ್ಯೂ ಜಾಬ್ ಅಲ್ಲ, ಲೈಕ್ ಯಾರು ಮಾಡ್ತಾ ಇರ್ಲಿಲ್ಲ. ನಮ್ಮ ಮಮ್ಮಿ ಡ್ಯಾಡಿಗೂ ಇದೇನಿದು, ಇವಳು ಫೋಟೋ ತಗೋತಾಳೆ, ಏನ್ ಪ್ರತಿಯೊಂದು ಬಟ್ಟೆ ಹಾಕೊಂಡ್ ಫೋಟೋ ತಗೋತಾಳೆ, ಫುಡ್ ತಿನ್ಬೇಕಾದ್ರೆ ತಿನ್ಬೇಡಿ ಅಂತಾಳೆ, ಫೋಟೋ ತಗೋತಾಳೆ ಅನ್ಬಿಟ್ಟು. ಸೊ ಇನ್ನು ಯಾರಿಗೂ ಗೊತ್ತಿರ್ಲಿಲ್ಲ ಏನ್ ಈ ಫುಡ್ ಬ್ಲಾಗಿಂಗ್ ಅಂದ್ರೆ ಅನ್ಬಿಟ್ಟು. ಸೊ ಅವಾಗ ಇನ್ನೂ ನಂಗೆ ಆಸಕ್ತಿ ಇತ್ತು ಇದ್ರ ಬಗ್ಗೆ ತಿಳ್ಕೊಬೇಕು. ನಾನು ಓದ್ತಾ ಇದ್ದೆ, ಲೈಕ್ ಅಬ್ರಾಡ್ ಅಲ್ಲೆಲ್ಲ ಇದ್ರ ಬಗ್ಗೆ ಮೊದ್ಲೇ ತುಂಬಾ ಜನ ಮಾಡ್ತಾ ಇದಾರೆ. ಸೊ ಇಂಡಿಯಾದಲ್ಲಿ ಇಟ್ ವಾಸ್ ಬಿಗಿನಿಂಗ್. ಸೊ ಐ ಸ್ಟಾರ್ಟೆಡ್ ರಿಸರ್ಚಿಂಗ್, ಅದ್ರ ಬಗ್ಗೆ ತುಂಬಾ ಬರಿತಾ ಇದ್ದೆ. ಲೈಕ್ ಐ ಯೂಸ್ ಟು ಡೂ ಹೋಮ್ ವರ್ಕ್. ಓಕೆ, ಬ್ಲಾಗಿಂಗ್ ಅಂದ್ರೆ ಈ ತರ ಮಾಡ್ತಾರೆ, ದೇ ಟೇಕ್ ಪಿಕ್ಚರ್ಸ್, ತೋರ್ಸಕ್ ಈ ತರ ಮಾಡ್ಬೋದು, ಅದ್ರ ಬಗ್ಗೆ ಕಾಂಟೆಕ್ಸ್ಟ್ ಬರೀತಾರೆ. ಅಂಡ್ ಇವಾಗ ನಮ್ಗೆ ಝೊಮ್ಯಾಟೊ ಬೇರೆ ಇತ್ತು. ಸೊ ನಾನು ಏನ್ ಮಾಡ್ತಾ ಇದ್ದೆ, ಏನೇ ಫುಡ್ ತಿಂದ್ರು ಝೊಮ್ಯಾಟೋಗೆ ಹೋಗ್ಬಿಟ್ಟು ರಿವ್ಯೂ ಸೆಕ್ಷನ್ ಅಲ್ಲಿ ಬರೀತಾ ಇದ್ದೆ, ನಾನು ಇದ್ ತಿಂದಿದೀನಿ ಅನ್ಬಿಟ್ಟು. ಸೊ ಸ್ಟಾರ್ಟಿಂಗ್ ಅಲ್ಲಿ ಜನರಲ್ ಆಗಿ ಬರೀತಾ ಇದ್ದೆ. ಇವಾಗ ಐವ್ ಇಂಪ್ರೂವ್ಡ್, ಹಿಂಗ್ ಬರೆಯೋದು, ಹೆಂಗ್ ಸ್ಟಾರ್ಟ್ ಮಾಡೋದು. ಇಟ್ಸ್ ಲೈಕ್ ಜಸ್ಟ್ ಲೈಕ್ ವಾಟ್ ವಿ ಸ್ಟಡಿ. ABCD ಕಲ್ತ್ಮೇಲೆ ಅದನ್ನ ವರ್ಡ್ಸ್ ಅಲ್ಲಿ ವೆನ್ ವಿ ಫ್ರೇಮ್, ಆ ತರಾನೇ ಐ ಸ್ಟಾರ್ಟೆಡ್ ಓವರ್ ದ ಇಯರ್ಸ್. ಸ್ಟಾರ್ಟಿಂಗ್ ಇಂದ ಲೈಕ್ ಇಟ್ ವಾಸ್ ಲೈಕ್ ಬೇಸಿಕ್ಸ್. ನಾವ್ ಐ ನೋ ಇನ್ನೂ ಕಲಿತಾ ಇದೀನಿ ಒನ್ ಬೈ ಒನ್. ಇಟ್ಸ್ ಲೈಕ್ ಲಾಟ್ ಆಫ್ ಲರ್ನಿಂಗ್, ಬಿಕಾಸ್ ಇಟ್ಸ್ ನಾಟ್ ಸಮಥಿಂಗ್ ಫಿಕ್ಸ್ಡ್ ಅಲ್ವಾ. ಸೊ ಐ ಥಿಂಕ್ ಇಟ್ಸ್ ಎವ್ರಿ ಡೇ ಲರ್ನಿಂಗ್, ಲೈಕ್ ಜಸ್ಟ್ ಲೈಕ್ ಎನಿ ಅದರ್ ಜಾಬ್. ಐ ಮೀನ್ ಯು ಹ್ಯಾವ್ ಡೆಫಿನೆಟ್ಲಿ ಕಮ್ ಅ ಲಾಂಗ್ ವೇ ಫಾರ್ ಶೋರ್. ಇವಾಗ ನೆನ್ಸ್ಕೊಂಡ್ರೆ ಹೌ ಡು ಯು ರಿಮೆಂಬರ್ ದಟ್ ಟೈಮ್ಸ್? ಲೈಕ್ ಫಾಂಡ್ ಮೆಮರೀಸ್ ಏನಾದ್ರು ಇದೆಯಾ ನಿಮ್ಗೆ ಆ ಪರ್ಟಿಕ್ಯುಲರ್ ಪೀರಿಯಡ್ ಬಗ್ಗೆ, ದ ಇನಿಷಿಯಲ್ ಫೇಸ್? ಡೆಫಿನೆಟ್ಲಿ, ಲೈಕ್ ತುಂಬಾನೇ ಇದೆ. ಬಿಕಾಸ್ ನಾನು ಅವಾಗೆ ಸ್ಟಾರ್ಟ್ ಮಾಡಿದಿದಲ್ವಾ, ನಂಗೆ ಏನೂ ಗೊತ್ತಿರ್ಲಿಲ್ಲ ಈ ಇವೆಂಟ್ಸ್ ಅಂದ್ರೆ ಏನು. ಇವಾಗ ಟೇಸ್ಟಿಂಗ್ ಸೆಷನ್ ಕರೀತಾ ಇದಾರೆ. ನಂಗೆ ಇವಾಗ್ಲೂ ಜ್ಞಾಪಕ ಇದೆ, ದ ಫಸ್ಟ್ ಟೈಮ್ ದೇ ಇನ್ವೈಟೆಡ್ ಮೀ ಒಂದು ಟೇಸ್ಟಿಂಗ್ ಗೆ ಅನ್ಬಿಟ್ಟು ನನಗೆ ಮೆಸೇಜ್ ಮಾಡಿದ್ರು. ಲೈಕ್ ಒಂದು ಪಿಜ್ಜಾ ಪ್ಲೇಸ್ ಸ್ಟೋನರ್ ಅನ್ಬಿಟ್ಟು ಮೊದ್ಲಿತ್ತು, ಇವಾಗಿಲ್ಲ. ಸೊ ಅವ್ರು ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲೇ, ಪ್ಲೀಸ್ ಕಮ್ ಡೌನ್, ಇದೊಂದು ಟೇಸ್ಟಿಂಗ್ ಸೆಷನ್ ನಡೀತಿದೆ ಅನ್ಬಿಟ್ಟು ನನ್ನ ಫ್ರೆಂಡ್ ಲೈಕ್ ಇನ್ನೊಬ್ರು ಇನ್ವೈಟ್ ಮಾಡಿದ್ರು. ನಾನು ಓಕೆ, ಏನ್ ಮಾಡ್ಬೇಕು ಅಂತಾನೂ ಗೊತ್ತಿರ್ಲಿಲ್ಲ. ಸೊ ಅವಾಗ ನಮ್ಮ ಮಮ್ಮಿ ನಮ್ಮ ಡ್ಯಾಡಿಗೆ ಇಬ್ಬರಿಗೂ ಹೇಳಿದ್ದೆ, ಇವ್ರು ನನ್ನ ಪಿಜ್ಜಾ ತಿನ್ನಕ್ ಕರೀತಾ ಇದಾರೆ ಅನ್ಬಿಟ್ಟು. ಅವ್ರಿಗೂ ಯಾಕೆ ನನ್ ಕರೀತಾ ಇದಾರೆ, ಅವ್ರು ನನ್ನೆಲ್ಲ ಲಿಟ್ರಲಿ ಇಂದಿರಾನಗರ್ ವರ್ಗು ಡ್ರಾಪ್ ಮಾಡಕ್ ಬಂದಿದ್ರು. ಸೊ ಡ್ರಾಪ್ ಮಾಡಿ, ಸರಿ ನಾವಿಲ್ಲೇ ಸುತ್ತಾಡ್ತಾ ಇರ್ತೀವಿ, ನೀನ್ ಫೋನ್ ಮಾಡು, ಬಿಕ್ ಮಾಡ್ತೀವಿ ಅಂದ್ರು. ನಾನು ಒಳಗಡೆ ಹೋದಾಗ ಇನ್ನ ಒಂದ್ 5-6 ಜನ ಫುಡ್ ಬ್ಲಾಗರ್ಸ್ ಆತರ ಕೂತಿದ್ರು. ಅವಾಗ ಪಿಜ್ಜಾ ಎಲ್ಲ ಕೊಟ್ರು, ನಾವು ಪಿಜ್ಜಾ ಎಲ್ಲ ತಿಂದ್ವಿ. ನಾನ್ ರೆಗ್ಯುಲರ್ ಆಗಿ ನಾನು ಏನ್ ಮಾಡ್ತಿದ್ನೋ ಫೋಟೋ ತಗೊಂತಾ ಇದ್ದೆ, ಅದ್ರ ಬಗ್ಗೆ ಬರೀತಾ ಇದ್ದೆ. ಅಂಡ್ ಪಿಜ್ಜಾ ಎಲ್ಲ ಆದ್ಮೇಲೆ ನೋ ಯು ಡೋಂಟ್ ಹ್ಯಾವ್ ಟು ಪೇ, ಹಂಗೆ ಹೊರಡ್ಬೋದು ಅಂತ ಅಂದಾಗ ಐ ಆಮ್ ಲೈಕ್ ಓಕೆ ಸರಿ. ಬಿಕಾಸ್ ಅಲ್ಲಿವರೆಗೂ ಯಾವ್ದೇ ಏನೇ ಮಾಡ್ತಾ ಇದ್ರೇನು ಐ ಯೂಸ್ ಟು ಬಿ ಲೈಕ್ ಅ ಕಸ್ಟಮರ್, ಹೋಗಿ ತಿನ್ಬಿಟ್ಟು ಫೋಟೋ ತಗೊಂಡು ಬರೀತಾ ಇದ್ದೆ. ಇದು ಫಸ್ಟ್ ಟೈಮ್ ನಂಗೆ ಇನ್ವೈಟ್ ಮಾಡಿದ್ದು, ದಟ್ ವಾಸ್ ಇನ್ 2016 ಅನ್ಸುತ್ತೆ. ಅದಕ್ಕಿಂತ ಮುಂಚೆ ಎಲ್ಲ ನಾನೇ ನನ್ ಬಟ್ಟೆ ಹಾಕೊಂಡು ನನ್ ಫುಡ್ ಬಗ್ಗೆ ಬರೀತಾ ಇದ್ದಿದ್ದು. ಆತರ 2016 ಇಲ್ಲ 17ಗೆ ನಂಗೆ ಇನ್ವೈಟ್ ಬಂದಿದ್ದು. ಅವಾಗ ಐ ವಾಸ್ ವೆರಿ ವೆರಿ ಹ್ಯಾಪಿ. ನಮ್ಮ ಅಪ್ಪ ನಮ್ಮ ಅಮ್ಮಗೆ ಹೇಳಿದೆ, ದುಡ್ಡೇ ತಗೊಳ್ಳಿಲ್ಲ,
ಆತರ ಇಟ್ ಇಸ್ ಅ ವೆರಿ ಫಾಂಡ್ ಮೆಮೊರಿ. ದ ಫಸ್ಟ್ ಟೇಸ್ಟಿಂಗ್ ಸೆಷನ್ ಐ ಅಟೆಂಡೆಡ್. ಅದಾದ್ಮೇಲೆ ನಂಗೆ ಪ್ರತಿಯೊಂದು ಇವೆಂಟ್ ಹೋಗ್ಬೇಕು ಅಂದ್ರೇನು ತುಂಬಾ ಎಫರ್ಟ್. ಯಾಕೆಂದ್ರೆ ಅವರು ಕರಿತಾ ಇದಾರೆ ನನ್ನ, ಏನಕ್ಕೆ ಕರಿತಾ ಇದಾರೆ, ಹೆಂಗ್ ನಡೆಯುತ್ತೆ ಆ ಇವೆಂಟ್ ಲಾಂಚ್ ಅಂತ ಗೊತ್ತಾಯ್ತು ನಂಗೆ. ಒಂದು ಸೀಸನ್ ಲಾಂಚ್ ಮಾಡ್ಬೋದು, ಅದ್ರ ಒಂದು ಹೊಸ ಮೆನ್ಯೂ ಲಾಂಚ್ ಮಾಡ್ಬೋದು. ಸೊ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಬಿಕಾಸ್ ಅವಾಗ ಬರೀ ಫೋಟೋಸ್ ಅಲ್ವಾ ಇದ್ದಿದ್ದು, ವಿಡಿಯೋಸ್ ಇರ್ಲಿಲ್ಲ, ಯಾರಿಗೂ ವಿಡಿಯೋಸ್ ಬಗ್ಗೆನೇ ಗೊತ್ತಿಲ್ಲ. ಸೊ ಒಂದ್ ಫೋಟೋಗೆ 200 ಫೋಟೋ ತಗೋತಾ ಇದ್ವಿ. ನನ್ನ ಹತ್ರ ಮೊದ್ಲೇ ಕ್ಯಾಮ್ರಾ ಇತ್ತು. ಸೊ ಐ ಯೂಸ್ ಟು ಟೇಕ್ ಎಲ್ರೂ ಫೋಟೋಸ್ ಕೂಡ. ನಾನೇ ಒಂದು ಫೋಟೋಗ್ರಾಫರ್ ಆಗೋಗ್ತಾ ಇದ್ದೆ. ಫೋಟೋಸ್ ತಗೊಂಡು ಮನೆಗೆ ಹೋಗಿ ಎಲ್ರಿಗೂ ಫೋಟೋಸ್ ಬೇರೆ ಕಳಿಸ್ತಾ ಇದ್ದೆ. ದಟ್ಸ್ ದ ಫಾಂಡ್ ಮೆಮೊರಿ. ಇವಾಗೂ ನಾನು ಫೋಟೋ ಪರ್ಸನ್ ವಿಡಿಯೋಕ್ಕಿಂತ. ಸೊ ಸ್ವೀಟ್. ನಿಮ್ಗೆ ಹಾಗೆ ಫಸ್ಟ್ ನಿಮ್ಮ ಮೊದಲನೇ ಸಂಪಾದನೆ ಎಷ್ಟಿತ್ತು? ಆ ಟೈಮ್ ಅಲ್ಲಿ ನಿಮ್ಮ ಫಾಲೋವರ್ಸ್ ಎಷ್ಟ್ ಜನ ಇದ್ರು? ನಿಮ್ಮ ಮೊದಲನೇ ಸಂಪಾದನೆ ಏನು? ಏನಾದ್ರೂ ಲೈಕ್ ಮೆಮರೀಸ್ ಇದೆಯಾ ಅದ್ರ ಬಗ್ಗೆನು? ಹೆಂಗ್ ಮರೆಯಕ್ಕಾಗುತ್ತೆ. ನನ್ಗೆ ಇದರಿಂದ ದುಡ್ಡು ಬರುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ. ಈ ತರ ಇವೆಂಟ್ಸ್ ಹೋಗಿ ಫ್ರೆಂಡ್ಸ್ ಜೊತೆ ಮಾತಾಡಿ, ಫ್ರೆಂಡ್ಸ್ ಅಂದ್ರೆ ಇನ್ಫ್ಲೂಯೆನ್ಸರ್ಸ್, ಅವ್ರು ನಮ್ ಕೊಲೀಗ್ಸ್ ತರ ಅಲ್ವಾ. ಸೊ ಅವಾಗ ಅವ್ರ ಜೊತೆ ಮಾತಾಡುವಾಗ ಅವರು ಡಿಸ್ಕಸ್ ಮಾಡ್ಕೊಂತೀವಿ, ನಾವು ಡಿಸ್ಕಸ್ ಮಾಡ್ಕೊಂತೀವಿ. ಅವ್ರು ಅವಾಗ ಹೇಳ್ತಾ ಇದ್ರು, ಈ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡಿದ್ಯಾ, ಇವ್ರು ಎಷ್ಟ್ ಪೇ ಮಾಡ್ತಾ ಇದಾರೆ. ಅವಾಗ ನಂಗೆ ಅರ್ಥ ಆಯ್ತು, ಇವ್ರು ದುಡ್ಡು ಕೂಡ ಕೊಡ್ತಾರ. ಅದಕ್ಕಿಂತ ಮುಂಚೆ ನಾನ್ ಬರೀ ಗಿಫ್ಟ್ ಥ್ರೂ, ಅಂದ್ರೆ ಬಾರ್ಟರ್ ಸಿಸ್ಟಮ್ ಅಂತಾರೆ. ಸೊ ಅವರು ಮೇ ಬಿ ಡೈನ್ ಇನ್ ಮಾಡಕ್ಕೆ ಕರಿಬಹುದು, ಇಲ್ಲ ಅಂದ್ರೆ ಅವ್ರ ಔಟ್ಫಿಟ್ಸ್ ಕೊಡ್ಬೋದು, ಅದನ್ನ ಸ್ಟೈಲ್ ಮಾಡಿ ನಾನು ಅದ್ರ ಬಗ್ಗೆ ಬರಿತಾ ಇದ್ದೆ. ಸೊ ಸ್ಲೋಲಿ ನಂಗೆ ಅರ್ಥ ಆಯ್ತು, ಇದರಿಂದ ದುಡ್ಡು ಕೂಡ ಬರುತ್ತೆ ಅನ್ಬಿಟ್ಟು. ಅವಾಗ ವಿ ಸ್ಟಾರ್ಟೆಡ್ ಚಾರ್ಜಿಂಗ್. ಸೊ ಐ ರಿಮೆಂಬರ್, ನಾನು ಇವಾಗೂ ನಾನ್ ಫಸ್ಟ್ ಪೋಸ್ಟ್ಗೆ 250 ರುಪೀಸ್ ತಗೊಂಡಿದ್ದೆ. ಲೈಕ್ ಅವಾಗೆಲ್ಲ ಫೋಟೋಸ್ಗೆಲ್ಲ 250 ರುಪೀಸ್ ತುಂಬಾನೇ. ಲೈಕ್ ಓಕೆ, ರೀಚಾರ್ಜ್ ಮಾಡಿಸ್ಕೋಬಹುದು ಫೋನು. ಆಮೇಲೆ ಅದು ಇಲ್ಲ ಅಂದ್ರೆ ಇಟ್ ವಾಸ್ ನಾಟ್ ಲೈಕ್ ಆಟೋ ಖರ್ಚಿಗೆ ಆಗಿರ್ಲಿ, ಫ್ಯೂಲ್ ಆಗಿರ್ಲಿ, ಇಟ್ ವಾಸ್ ಟೂ ಮಚ್. ನಂಗೆ ಹೋಗಕ್ಕಿಂತ ಹೋಗಿ ಬರೋದೇ ಅಷ್ಟು ಖರ್ಚಾಗ್ತಾ ಇತ್ತು. ಬಟ್ ನಂಗೆ 250 ರುಪೀಸ್ ಆ ಪೋಸ್ಟ್ ಇಂದ ಬರ್ತಾ ಇದೆ. ನಾನು ಹೋಗಿ ಫೋಟೋ ತೆಗೆಸ್ಕೋಬೇಕು ಅಂತ ಒಂದು ಎಂಥೂಸಿಯಾಸಮ್ ಇತ್ತು ನಂಗೆ, ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ದಟ್ ವಾಸ್ ವೆರಿ ಎಕ್ಸೈಟಿಂಗ್. ಆ 250 ಇಂದ ಸ್ಟಾರ್ಟ್ ಮಾಡಿ ಇವಾಗ ದ ಗ್ರೋತ್ ಐ ಹ್ಯಾವ್ ಕಮ್. ತುಂಬಾ ಖುಷಿ ಆಗುತ್ತೆ. ಮೈ ಪೇರೆಂಟ್ಸ್ ಆರ್ ಡೆಫಿನೆಟ್ಲಿ ಪ್ರೌಡ್ ಆಫ್ ಮೀ. ಯಾಕೆಂದ್ರೆ ಅವ್ರಿಗೆ ಗೊತ್ತೂ ಇರ್ಲಿಲ್ಲ ನಾನು ಸಂಪಾದಿಸ್ಬೋದು, ನಮ್ಮ ಮಗ್ಳು ಈ ತರ ಎಲ್ಲ ಮಾಡ್ಬೋದಾ ಅಂದ್ಬಿಟ್ಟು. ಲುಕಿಂಗ್ ಬ್ಯಾಕ್, ಹೌ ಡು ಯು ಸಿ ಯೋರ್ ಸೆಲ್ಫ್? ನಿಮ್ಗೇನ್ ಅನ್ಸುತ್ತೆ? ಡೆಫಿನೆಟ್ಲಿ ನಂಗೆ ಇವೆಲ್ಲ ನಾನ್ ಮಾಡ್ಬೋದಾ, ಇಷ್ಟು ಕಾನ್ಫಿಡೆಂಟ್ ಆಗಿದ್ದೀನ. ವಿಡಿಯೋಸ್ ಮುಂದೆ ನಾನು ಮಾತಾಡ್ತಾನೆ ಇರ್ಲಿಲ್ಲ. ಮೊದ್ಲಿನ ನಂಗೆ ಒಂಥರ ಸ್ಟೇಜ್ ಫಿಯರ್ ಅಂತ ಅಲ್ಲ, ಬಟ್ ಯಾವತ್ತೂ ನಾನು ಮಾತಾಡಿಲ್ಲ ಸ್ಟೇಜ್ ಮೇಲೆ. ಇಟ್ ವಾಸ್ ಆಲ್ವೇಸ್ ಮೈ ಬ್ರದರ್. ನಮ್ಮ ಅಣ್ಣ ತುಂಬಾ ಲೈಕ್ ಹಿ ವಾಸ್ ವೆರಿ ಔಟ್ವರ್ಡ್ ಪರ್ಸನ್. ಅಂದ್ರೆ ಅವನು ಸ್ಕಿಟ್ಸೇ ಆಗಿರ್ಲಿ, ಒಂದು ಪ್ಲೇನೇ ಆಗಿರ್ಲಿ, ಸ್ಕೂಲಿಂದಾನು ಅವನೇ ತುಂಬಾ ಓಪನ್. ನಾನ್ ಯಾವಾಗ್ಲೂ ಐ ಯೂಸ್ ಟು ಬಿ ಲೈಕ್ ಗರ್ಲ್. ಓಕೆ, ಬರಿತಾ ಇರೋದು ಎಕ್ಸಾಮ್ ಅಷ್ಟೇ, ಸ್ಕೂಲ್ಗೆ ಹೋಗೋದು, ವಾಪಸ್ ಬರೋದು. ಸೊ ಈ ತರ ಇವಾಗ ನಾನು ಇಷ್ಟು ಮಾತಾಡ್ತೀನಿ, ಒಂದು ವಿಡಿಯೋಸ್ ಮಾಡ್ತಾ ಇದ್ದೀನಿ, ಫೋಟೋಸ್ ತಗೊಂತಾ ಇದ್ದೀನಿ ಅಂತ ಅಂದ್ರೆ ಐ ಆಮ್ ಲೈಕ್ ಡೆಫಿನೆಟ್ಲಿ ಗ್ರೋನ್ ಅಂತ. ನಂಗೆ ಒಂದು ಲಿಟಲ್ ಗರ್ಲ್ಗೆ ವೆನ್ ಐ ಹ್ಯಾವ್ ಟು ಸಿ, ವೈಷ್ಣವಿಗೆ ಹೇಳ್ಬೇಕು ಅಂದ್ರೆ ಐ ಆಮ್ ಲೈಕ್ ಸೋ ಪ್ರೌಡ್ ಆಫ್ ಯು ಅನ್ಸುತ್ತೆ ನಂಗೆ. ಲೈಕ್ ಅದು ಇಟ್ಸ್ ಲೈಕ್ ಯು ವೋಂಟ್ ನೋ ವೆನ್ ಯು ಆರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಇಟ್ಸ್ ಲೈಕ್ ಅ ಪ್ರೋಸೆಸ್. ಎವ್ರಿ ಡೇ ಮಾಡ್ತಾ ಇರ್ಬೇಕು, ಎವ್ರಿ ಡೇ ಹಾಕ್ತಾ ಇರ್ಬೇಕು. ಬಟ್ ವೆನ್ ಐ ಸಿ ಈ ಫೋಟೋಸ್ ಗ್ಯಾಲರಿಯಲ್ಲಿ ಹೋಗ್ಬಿಟ್ಟು ಹಳೆ ಫೋಟೋಸ್ ನೋಡ್ತೀವಲ್ವಾ, ಅವಾಗ ಐ ವಿಲ್ ಬಿ ಲೈಕ್ ವಾವ್, ಐ ಲೈಕ್ ನಂಗೆ ಅನ್ಸುತ್ತೆ ಓಕೆ, ನಾನು ತುಂಬಾನೇ ಐ ಕಮ್ ಔಟ್ ಆಫ್ ದಟ್ ಶೆಲ್ ಅಂತ. ಅಂಡ್ ಲೈಕ್ ಯು ಬ್ರೇಕಿಂಗ್ ಯೋರ್ ಬ್ಯಾರಿಯರ್ಸ್, ನಿಮ್ಗೆ ಒಂಥರ ನಂಗೆ ಒಂಥರ ಖುಷಿ ಆಗುತ್ತೆ ಎವ್ರಿ ಟೈಮ್ ಐ ಸಿ ದಟ್. ಟುಡೇ ಯು ಹ್ಯಾವ್ ಸೀನ್ ದ ನೇಮ್, ದುಡ್ಡು ನೋಡಿದೀರಾ, ಅಷ್ಟೊಂದು ಪ್ರೀತಿನೂ ಸಿಗ್ತಾ ಇದೆ. ಸೊ ವಾಟ್ ಈಸ್ ಯೋರ್ ಬಿಗ್ಗೆಸ್ಟ್ ಮೋಟಿವೇಶನ್ ಟುಡೇ? ಮೋಟಿವೇಶನ್ ಅಂದ್ರೆ ಇಟ್ಸ್ ಲೈಕ್ ನಾನೊಂದು ಗೋಲ್ಸ್ ಲಿಸ್ಟ್ ಅಂತ ಬರ್ಕೊಂಡಿರ್ತೀನಲ್ಲ, ಟು ಟಿಕ್ ಆಫ್ ದೋಸ್ ಥಿಂಗ್ಸ್. ಬಟ್ ಎವ್ರಿ ಡೇ ವೆನ್ ಐ ಡೂ ಸಮಥಿಂಗ್ ಆಲ್ಸೋ ಐ ಆಮ್ ವೆರಿ ಪ್ರೌಡ್. ಒಂಥರ ಇಟ್ಸ್ ಲೈಕ್ ಟು ಡೂ ಲಿಸ್ಟ್ ಅಂತ ಇವತ್ತು ಬರ್ಕೊಂಡಿದ್ರೇನು, ವೆನ್ ಯು ಟಿಕ್ ಆಫ್ ದಟ್ ಒಂಥರ ಯು ಹ್ಯಾವ್ ಡನ್ ಇಟ್ ಅಂತ ಆ ಪ್ರೌಡ್ ಫೀಲಿಂಗ್ ಬರುತ್ತಲ್ಲ, ಆ ತರಾನೇ ನಂಗೆ ವೆನ್ ಐ ಡನ್ ಆಲ್ಮೋಸ್ಟ್ ಲೈಕ್ ವಾಟ್ ಎವರ್ ಐ ಹ್ಯಾವ್ ಡನ್ ಟಿಲ್ ನೌ, ಐ ಫೀಲ್ ಲೈಕ್ ಐ ಆಮ್ ವೆರಿ ಪ್ರೌಡ್ ಆಫ್ ಆಲ್ ಆಫ್ ಇಟ್. ಸೊ ಮೋಟಿವೇಶನ್ ಅಂತ ಅಂದ್ರೆ ಲೈಕ್ ಮೈ ಪೇರೆಂಟ್ಸ್ ಐ ಫೀಲ್, ಬಿಕಾಸ್ I haven't seen my dad taking a break. He has always been person. ನಾನು ಹುಟ್ಟುವಾಗಿಂದಾನು ಇವಾಗವರೆಗೂ ಅವ್ರು ಕೆಲಸ ಮಾಡ್ತಾನೆ ಇದ್ದಾರೆ. ಯಾರಿಗ್ ಮಾಡ್ತಾ ಇದಾರೆ ಅಂದ್ರೆ ನಮ್ಗೋಸ್ಕರನೇ ಮಾಡ್ತಾ ಇದಾರೆ. ಸೊ ಅವರೇ ನನ್ನ ಮೋಟಿವೇಶನ್ ಅನ್ಸುತ್ತೆ. ಅಂಡ್ ಮೈ ಮಾಮ್ ಹೂ ಕೀಪ್ಸ್ ಮೋಟಿವೇಟಿಂಗ್ ಮೈ ಡ್ಯಾಡ್. ಸೊ ಅವ್ರು ನೋಡಿದ್ರೇನೆ ನಂಗೆ ಅನ್ಸುತ್ತೆ ಓಕೆ, ನಾವು ಮಾಡ್ಬೋದು, ಅವರೇ ಅಷ್ಟ್ ಮಾಡ್ತಾ ಇದಾರೆ ಅಂದ್ರೆ ನಾವು ಮಾಡಕ್ಕಾಗಲ್ವಾ ಅನ್ಬಿಟ್ಟು. ದೇ ಆರ್ ಮೈ ಬಿಗ್ಗೆಸ್ಟ್ ಮೋಟಿವೇಶನ್. ನಿಮ್ ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಅಪ್ಪ ಅಮ್ಮನ್ ಮುದ್ ಮಗಳು ಅಂತ. ಸೊ ಯು ವಾಂಟ್ ಟು ಶೇರ್ ಫ್ಯೂ ಮೋರ್ ಎಕ್ಸ್ಪೀರಿಯನ್ಸಸ್ ಇನ್ ಲೈಫ್, ಪ್ರಾಬಬ್ಲಿ ದ ಪ್ರಾಮಿನೆಂಟ್ ಒನ್ಸ್. ಅಂದ್ರೆ ತುಂಬಾ ಪ್ಯಾಂಪರ್ಡ್ ಆಗಿತ್ತ ಚೈಲ್ಡ್ಹುಡ್, ಹೇಗಿತ್ತು ಅಂಡ್ ಹೌ ಡಿಡ್ ದಟ್ ಶೇಪ್ ಟು ದ ಕಾನ್ಫಿಡೆಂಟ್ ವೈಷ್ಣವಿ ಟುಡೇ? ಐ ವಾಸ್ ಆಲ್ವೇಸ್ ಅ ಪ್ಯಾಂಪರ್ಡ್ ಕಿಡ್. ಯಾಕೆಂದ್ರೆ ಎಲ್ರು ಅಲ್ವಾ, ಮಕ್ಕಳು ಅಂದ್ರೆ ಆ ಲವ್ ಬಂದೇ ಬಂದಿರುತ್ತೆ. ಸೊ ನಂಗೆ
ನಮ್ಮ ಫ್ಯಾಮಿಲಿಯಲ್ಲಿ ಐ ವಾಸ್ ಲೈಕ್ ನಮ್ಮ ಡ್ಯಾಡಿ ಸೈಡ್ ಅಲ್ಲಿ ಐ ವಾಸ್ ದ ಯಂಗೆಸ್ಟ್ ಗರ್ಲ್ ತರ, ನಂಗೆ ಇನ್ನೊಬ್ಳು ಚಿಕ್ಕವಳಿದ್ಲು. ಬಟ್ ಬಿಫೋರ್ ಹರ್ ಐ ಕೇಮ್. ಸೊ ಐ ಆಮ್ ಪ್ಯಾಂಪರ್ಡ್ ಬೈ ಆಲ್ ಮೈ ಬ್ರದರ್ಸ್, ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್. ಸೊ ಆ ತರ ಇಂದ ನನ್ಗೆ ಒಂದೇ ಗೋಲ್ ಇದ್ದೀವಿ, ಮದ್ವೆ ಆಗ್ಬೇಕು, ಮದ್ವೆ ಆದ್ಮೇಲೆ ಜಸ್ಟ್ ಎಂಜಾಯ್. ಬಟ್ ನನಗೆ ಆಫ್ಟರ್ ಐ ಫೆಲ್ ಇನ್ ಲವ್ ವಿತ್ ಲೈಕ್ ಇವಾಗ ಮದ್ವೆ ಆಗಿದ್ದೀನಿ. ಸೊ ಆಫ್ಟರ್ ಐ ಫೆಲ್ ಇನ್ ಲವ್ ಐ ಅಂಡರ್ಸ್ಟುಡ್ ದಟ್ ಓಕೆ, ನಾನು ಸಂಪಾದಿಸ್ಬೇಕು, ನಾನು ನನ್ನ ಕಾಲ್ ಮೇಲೆ ನಿಂತ್ಕೋಬೇಕು. ಆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದಿದೆಯಲ್ಲ, ಐ ಥಿಂಕ್ ಇಟ್ ಇಸ್ ಅನ್ಮ್ಯಾಚ್ಡ್. ನಂಗೆ ಗೊತ್ತೂ ಇರ್ಲಿಲ್ಲ ನಾನು ಒಂದು ಸಂಪಾದಿಸ್ಬೋದು. ಮೈ ಫಾದರ್ ಇಸ್ ಲೈಕ್ ಲಿಟ್ರಲಿ ಇವಾಗೂ ಒಂಥರ ಖುಷಿ ಆಗತ್ತೆ ಅವ್ರಿಗೆ, ಓ ನನ್ ಮಗಳು ಇವೆಲ್ಲ ಮಾಡ್ಬೋದಾ, ಇವೆಲ್ಲ ಮಾಡ್ತಾ ಇದ್ದಾಳ ಅನ್ಬಿಟ್ಟು. ಬಿಕಾಸ್ ಅವ್ರಿಗೂ ಒಂದ್ ಗೋಲ್ ಇತ್ತು, ನನ್ ಮಗಳು ಮದ್ವೆ ಚೆನ್ನಾಗಿರೋ ಮನೆ ಕೊಟ್ಟು ಮದ್ವೆ ಮಾಡ್ಬೇಕು, ಅವ್ಳು ಖುಷಿ ಆಗಿರ್ತಾಳೆ. ನನ್ಗೂ ಅದೇ ಗೋಲ್ ಇತ್ತು, ಸ್ಕೂಲಿಂದಾನು ಕಾಲೇಜಿಂದಾನು. ಓಕೆ, ನನ್ ಗೋಲ್ ಏನಪ್ಪಾ, ನಾನು ಪಾಸ್ ಆಗ್ಬೇಕು, ಪಾಸ್ ಆದ್ಮೇಲೆ ಮದ್ವೆ ಮಾಡ್ತಾರೆ, ಐ ಹ್ಯಾವ್ ಟು ಬಿ ಹ್ಯಾಪಿ ಅನ್ಬಿಟ್ಟು. ಬಟ್ ಲೈಫ್ ಹ್ಯಾಸ್ ಇಟ್ಸ್ ಓನ್ ವೇಸ್ ಆಫ್ ಏನಂತಾರೆ, ಸರ್ಪ್ರೈಸಸ್. ಸೊ ವೆನ್ ಐ ಸ್ಟಾರ್ಟೆಡ್ ಅರ್ನಿಂಗ್ ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ಅಂದ್ರೆ ಈ ಹುಡುಗಿ ಯಾವತ್ತೂ ಆಂಬಿಷಸ್ ಆಗಿರ್ಲಿಲ್ಲ. ನಾನು ಯಾವತ್ತೂ ಏನು ಮಾಡ್ಬೇಕಾಗಿಲ್ಲ. ಇವಾಗ ನೋಡಿದ್ರೆ ಯು ಆರ್ ಅನ್ ಇನ್ಸ್ಪಿರೇಷನ್ ಟು ಮೆನಿ. ಲೈಕ್ ನನ್ಗೆ ಅನ್ಸುತ್ತೆ, ನಾನ್ ಓ ಮೈ ಗಾಡ್ ಇವೆಲ್ಲ ಮಾಡ್ತಾ ಇದೀನಾ, ಅಂಡ್ ವಾಟ್ ಇಸ್ ದ ರೀಸನ್. ಲೈಕ್ ದೇ ಸೇ ರೈಟ್, ಲವ್ ಕ್ಯಾನ್ ಚೇಂಜ್ ಲಾಟ್ ಆಫ್ ಥಿಂಗ್ಸ್ ಅನ್ಬಿಟ್ಟು. ಐ ಥಿಂಕ್ ಮೈ ಲವ್ ಚೇಂಜ್ ಮೀ ಟು ಬಿ ಫೈನಾನ್ಷಿಯಲಿ ಫ್ರೀಡಮ್. ಸೊ ಇದನ್ನ ಟು ಪ್ರೂವ್ ಮೈ ಡ್ಯಾಡ್ ದಟ್ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಥಿಂಗ್ಸ್ ಅನ್ನೋದು ನಂಗೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಚಾಪ್ಟರ್ ಅನ್ಸುತ್ತೆ ನನ್ನ ಲೈಫಲ್ಲಿ. ನಾನು ಚಿಕ್ಕವಳಿರ್ಬೇಕಾದ್ರೆ ಎವ್ರಿ ಟೈಮ್ ನಾನು ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಬರ್ತಾ ಇರ್ಬೇಕಾದ್ರೆ ಹಿ ವಾಸ್ ಹ್ಯಾಪಿ. ಅದಾದ್ಮೇಲೆ ಐ ಥಿಂಕ್ ಐ ಹ್ಯಾವಂಟ್, ದೋ ಹಿ ಹಸಂಟ್ ಟೋಲ್ಡ್ ಮಿ ಟು ಡೂ ಎನಿಥಿಂಗ್, ಐ ವಾಸ್ ನೆವರ್ ಲೈಕ್ ನೀನ್ ಇದ್ ಮಾಡು ಅದ್ ಮಾಡು ಅಂತ ಯಾವತ್ತೂ ನಮ್ ಡ್ಯಾಡಿ ನಂಗೆ ಹೇಳೇ ಇರ್ಲಿಲ್ಲ. ಬಟ್ ಶೋಯಿಂಗ್ ಹಿಮ್ ದಟ್ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ದಿಸ್, ಐ ಥಿಂಕ್ ಐ ಮೇಡ್ ಹಿಮ್ ಸಮ್ ಹೌ ಪ್ರೌಡ್ ಅನ್ಸುತ್ತೆ ನಂಗೆ. ಬಿಕಾಸ್ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನನ್ನ ಮಗಳು ಹಿಂಗೆಲ್ಲ ಮಾಡ್ತಾಳೆ ಅಂದ್ಬಿಟ್ಟು. ಸೊ ಇಟ್ ಇಸ್ ಅ ಮೇನ್ ಮೋಸ್ಟ್ ಮೆಮೊರಬಲ್ ಥಿಂಗ್ ಅಂದ್ರೆ ಟು ಸಿ ಹಿಮ್ ಪ್ರೌಡ್. That's amazing. I think parents ಗೆ ನಾವು ಅದಕ್ಕಿಂತ ಹೆಚ್ಚಾಗಿ ಏನು ಕೊಡಕ್ಕೂ ಆಗಲ್ಲ. ಅದು ನಾನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. I'm like, I still now thank my husband for all this. So in this mean process, ಆ love ನಿಮ್ಮನ್ನ ಹೇಗ್ ಬದಲಾಯಿಸ್ತು? ಅಂದ್ರೆ after you fell in love is when you thought you have to become financially independent. Yeah. ಯಾಕೆ? Like what is the reason and why you had to do that at that point? It is, I think parents are always protective ಅಲ್ವಾ. ಲೈಕ್ ನಮ್ಮ ಮಕ್ಕಳು ಯಾರು ಮದ್ವೆ ಆಗ್ತಾ ಇದಾರೆ, ಅವ್ರ ಲೈಫ್ ಹೆಂಗಿರುತ್ತೆ ಅಂದ್ಬಿಟ್ಟು. ನಮ್ ಪೇರೆಂಟ್ಸ್ ಹಂಗೆ, ಲೈಕ್ ದೇ ವರ್ ವೆರಿ ಪ್ರೊಟೆಕ್ಟಿವ್. ಅಂಡ್ ವೆನ್ ಐ ಟೋಲ್ಡ್ ದೆಮ್ ಅಬೌಟ್ ಮೈ ಲವ್, ಅವ್ರಿಗೊಂದು ಚಿಂತೆ ಇರ್ಬೋದು, ಓಕೆ ನಮ್ಮ ಮಗಳು ಅವ್ರ ಮನೇಲಿ ಹೆಂಗಿರ್ತಾಳೋ. ಅವ್ರು ಹೇಳ್ಕೊಂಡಿಲ್ಲ ಅಂದ್ರೇನು ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ದೇ ಆರ್ ವೆರಿ ಕನ್ಸರ್ನ್ಡ್. ಓಕೆ ಹೆಂಗೆ ಅವ್ಳ ಖರ್ಚು ಹೆಂಗ್ ನೋಡ್ಕೊಂತಾಳೆ, ಅವ್ರಿಗೊಂದು ಇರ್ಬೋದು ನನ್ ಮಗಳು ಯಾವತ್ತೂ ಅವ್ರ ಹತ್ರ ಕೈ ಚಾಚಿ ಕೇಳಬಾರ್ದು ಆತರ. ಬಟ್ ದೇ ವೋಂಟ್ ಟೆಲ್, ಬಟ್ ಐ ನೋ ಓಕೆ ಅವ್ರಿಗೊಂದು ನಾನೊಂದು ಸೇಫ್ ಸ್ಪೇಸ್ ಅಲ್ಲಿ ಇರ್ಬೇಕು, ಒಂದು ಕಂಫರ್ಟ್ ಸ್ಪೇಸ್ ಅಲ್ಲಿ ಇರ್ಬೇಕು ಅಂತ. ಸೊ ಅವಾಗ ಅನ್ಸ್ತು ನಂಗೆ ಐ ಶುಡ್ ಪ್ರೂವ್ ಹಿಮ್ ದಟ್ ನಾನ್ ನನ್ನ ಕಾಲ್ ಮೇಲೆ ನಿಂತ್ಕೋಬಹುದು ಅಂದ್ಬಿಟ್ಟು. ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್. ಐ ವಾಸ್ ಲೈಕ್ ಓಕೆ, ನಾನು ಯಾವತ್ತೂ ಯಾರ ಕೆಳಗಡೆನೂ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡೇ ಇರ್ಲಿಲ್ಲ. ಐ ಥಿಂಕ್ ದಟ್ ಸ್ಟೆಪ್ ಐ ಟುಕ್. ಓಕೆ ನಾನು ತೋರಿಸ್ತೀನಿ ನಮ್ ಡ್ಯಾಡಿಗೆ, ನಾನು ಏನ್ ಬೇಕಾದ್ರೂ ಮಾಡಿ ನಾನು ಸಂಪಾದಿಸ್ಬೋದು. ಅವಾಗ ನಾನು ಸ್ಟಾರ್ಟ್ ಮಾಡಿದ್ದು 2017 ಅಲ್ಲಿ, ಅಲ್ಲ 18 ಅಲ್ಲಿ ಐ ಸ್ಟಾರ್ಟೆಡ್ ವರ್ಕಿಂಗ್. ಅವಾಗ ನನ್ ಪರ್ ಮಂತ್ ಸ್ಯಾಲ್ರಿ ಬಂದ್ಬಿಟ್ಟು 5,000 ಇತ್ತು. ಅವಾಗ ನನ್ ಫಸ್ಟ್ ಮಂತ್ ಸ್ಯಾಲ್ರಿ ಬಂದಾಗ ನಮ್ ಡ್ಯಾಡಿಗೆ ಹೇಳ್ದೆ ನಂಗೆ 5,000 ಬಂದಿದೆ. ಬ್ಲಾಗಿಂಗ್ ಇಂದ ದುಡ್ಡು ಬರ್ತಾ ಇತ್ತು, ಲೈಕ್ ಐ ಸೆಡ್ 250 rupees 1,000 rupees ಹತ್ರ ಬರ್ತಾ ಇದ್ರೇನೋ ಅದು ಅಲ್ಲೇ ಖರ್ಚಾಗ ಹೋಗ್ತಾ ಇತ್ತು. ಸೊ ಒಂಥರ ಬಲ್ಕ್ ಮನಿ ಅಂತ ಬಂದಿದೆ ನಂಗೆ. ಅವಾಗ 5,000 rupees ಬಂತು. ಅವಾಗ ನಮ್ ಡ್ಯಾಡಿಗೆ ಹೇಳಿದೆ ನಾನು 5,000 ಬಂದಿದೆ ಅಂದ್ಬಿಟ್ಟು. ತುಂಬಾ ಖುಷಿ ಪಟ್ಬಿಟ್ರು. ಬಿಕಾಸ್ ಈಸ್ ಆಲ್ವೇಸ್ ಬಿನ್ ದಟ್ ಪರ್ಸನ್. ನೀನು 100 rupees ಏನೋ ಅರ್ನ್ ಮಾಡು, 200 ಏನೋ ಅರ್ನ್ ಮಾಡು, ಐ ಆಮ್ ಆಲ್ವೇಸ್ ಪ್ರೌಡ್ ತರ. ಸೊ ನಂಗೆ ಆ 5,000 ಕೊಟ್ಟವಾಗ ನಂಗೆ ತುಂಬಾ ಖುಷಿ ಆಯ್ತು. ಓಹ್ ಇವಾಗ ನಾನು ಸಾಧಿಸ್ಬಿಟ್ಟೆ, ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಎವ್ರಿಥಿಂಗ್ ಅಂತ. ಅದೊಂದು ಜಾಯ್ ಬರುತ್ತಲ್ಲ, ದ ಫಸ್ಟ್ ಸ್ಯಾಲ್ರಿ ಯು ಗೆಟ್. ಸೊ ಆ ಎನ್ವೆಲಪ್ ಅಲ್ಲಿ ನಾನು ಒಬ್ರು ಕನ್ಸಲ್ಟೆಂಟ್ ಜೊತೆ ವರ್ಕ್ ಮಾಡ್ತಾ ಇದ್ದೆ, PR ಕನ್ಸಲ್ಟೆಂಟ್. ಸೊ ವೆನ್ ಶಿ ಗೇವ್ ಮಿ ಇನ್ ದಟ್ ಎನ್ವೆಲಪ್ 5,000 rupees ಕ್ಯಾಶ್ ಅಲ್ಲಿ, ಸೋ ಹ್ಯಾಪಿ ಐ ವಾಸ್. ನಮ್ ಡ್ಯಾಡಿ ಹೇಳ ಕೊಡುವಾಗ ಇರೋ ತೃಪ್ತಿ, ಐ ವಾಸ್ ವೆರಿ ವೆರಿ ಹ್ಯಾಪಿ. ತುಂಬಾ ಖುಷಿ. ಐ ಥಿಂಕ್ ಅನ್ಬೀಟಬಲ್ ಆ ಹ್ಯಾಪಿನೆಸ್. ಅದಾದ್ಮೇಲೆ ಐ ಅಂಡರ್ಸ್ಟುಡ್ ದಟ್ ಓ ವೈಶ್ ಯು ಕ್ಯಾನ್ ಡೂ ಥಿಂಗ್ಸ್. ಇಟ್ ಇಸ್ ನಾಟ್ ಲೈಕ್ ಯು ಕ್ಯಾನ್ ಬಿ ಡಿಪೆಂಡೆಂಟ್ ಆನ್ ಪೀಪಲ್, ನೀನು ಮಾಡ್ಬೋದು ಅಂದ್ಬಿಟ್ಟು. ಸೊ ದಟ್ ಮೂಮೆಂಟ್ ಚೇಂಜ್ಡ್ ಮೀ. ಅವಾಗ ಸ್ಟಾರ್ಟ್ ಮಾಡಿದ್ ವರ್ಕಿಂಗ್. ಐ ಲವ್ ಟು ವರ್ಕ್ ಅಂಡ್ ಐ ಫೀಲ್ ಲೈಕ್ ಇಟ್ ಇಸ್ ಲೈಕ್ ಅ ಡ್ರಗ್ ಫಾರ್ ಮೀ. ನಂಗೆ ವರ್ಕ್ ಮಾಡಿಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ ಬೇರೆ ದಿನ ಏನ್ ಮಾಡ್ಬೇಕು ಅಂದ್ಬಿಟ್ಟು. ಇಟ್ ಕೀಪ್ಸ್ ಮೀ ಗೋಯಿಂಗ್. ಐ ಥಿಂಕ್ ದಟ್ಸ್ ಮೈ when I talk back all these things, I feel like, oh my God, this is such a beautiful pathway I've chosen. And you found that strong self for yourself, which is kind of, what do you say?
inspiring many more in Yeah. the process. Hage, you told that your love kind of made you independent. Can you talk a little more about that? Yeah. Oh, sorry. Actually, I was talking about that. So this is to prove my dad only. ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದು, ಬಟ್ ಟು ಪ್ರೂವ್ ದಟ್ ಐ ಆಮ್ ಕೇಪಬಲ್ ಟು ಲಿವ್ ವಿತ್ ಮೈ ಲವ್ ಆಫ್ ಮೈ ಲೈಫ್ ಅನ್ಬಿಟ್ಟು. ಬಿಕಾಸ್ ಅವ್ರಿಗೊಂದು ಲೈಕ್ ಐ ಟೋಲ್ಡ್ ಯು, ದೇ ವಿಲ್ ಬಿ ವೆರಿ ಪ್ರೊಟೆಕ್ಟಿವ್. ಸೊ ದಟ್ ಈಸ್ ದ ರೀಸನ್ ಐ ಚೋಸ್ ದಿಸ್ ಪಾತ್. ಅಂಡ್ when like see, usually when two people are there, there is always like, it's not like your ಏನಂತಾರೆ compulsion that you have to work anbiಟ್ಟು. You can do anything you want, but there was no compulsion for me to work, or anybody told me to work. It was just like I wanted to prove my dad so that I can be with my loved person. And ಈ ಪ್ರೊಫೆಷನ್ ನಂಗೆ ಐಡಿಯಾ ಕೊಟ್ಟಿದ್ದೆ ಇನ್ಫ್ಯಾಕ್ಟ್ my husband, when I was doing his friends, and they called me one day, and during college they were like, ನೀನ್ ಎಷ್ಟು ತಿಂತ್ಯಾ, like when you explore places with your dad, I think you have to write about it, you have to tell the world about it anbiಟ್ಟು. That's when they only gave me the idea, but that turned into a job where it gives me happiness ಅಂತ ನಂಗೆ ಗೊತ್ತೇ ಇರಲಿಲ್ಲ. I think love can shape you in so many ways, and it has shaped me in a good way. So I feel very happy even till today. My husband name is Sagar, of course. Even today when I talk about concepts or ideas, I'll be like, Sagar, can I do this? Can I do that? Because sometimes you will see in only one perspective, but when you talk to public, or when you talk to someone who's not in the same field, you will get lot more ideas. So that's when I was like, okay, now I have a person to share everything with. And I feel like a lot of obstacles has come in our way to be together, but I'm glad we chose the path. ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿದೆ, ತುಂಬಾ ಚೆನ್ನಾಗಿ, ಲೈಕ್ ಯು ಹ್ಯಾವ್ ಬಿಕಮ್ ಅ ಬ್ಯೂಟಿಫುಲ್ ಅಡಲ್ಟ್, ಅಂಡ್ ನೌ ಯು ಹ್ಯಾವ್ ಚೋಸನ್ ದ ಲವ್ ಆಫ್ ಯುವರ್ ಲೈಫ್. ಅದಾದ್ಮೇಲೆ ಇವಾಗ ಕರಿಯರ್ ಸಮೇತ ಅಷ್ಟೇ ಸ್ಮೂತ್ ಆಗಿ ಹೋಗ್ತದೆ. Smooth anta illa, of course there are so many obstacles that come, because this social media is like, gives you a lot of anxiety. Every day you're overwhelmed seeing a lot of things, so it's not as glorious or as glamorous as it looks. ವಾಟ್ ಆರ್ ದ ಚಾಲೆಂಜಸ್ ಅಂತ ಏನಂತ ಅನ್ಸ್ಬೋದು ನಿಮ್ಗೆ? Challenge is definitely that you're seeing a lot of people, self doubt bande barutte when you see every day. ರೀಲ್ಸ್ ಅನ್ನೋದು ಎಷ್ಟೊಂದ್ ಜನಕ್ಕೆ ಎಂಟರ್ಟೈನ್ಮೆಂಟ್ ಇರ್ಬೋದು. ಲೈಕ್ ಫಾರ್ ಅ ಪರ್ಸನ್ ಹೂ ಇಸ್ ಗೋಯಿಂಗ್ ಫಾರ್ ಅ ಫುಲ್ ಟೈಮ್ ಜಾಬ್, ಅವ್ರಿಗೆ ರೀಲ್ಸ್ ಓಪನ್ ಮಾಡುವಾಗ ಎಂಟರ್ಟೈನ್ಮೆಂಟ್. ಬಟ್ ನಾನು ಇಲ್ಲೇ ಜಾಬ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಇಟ್ ಇಸ್ ಲೈಕ್, ಓಕೆ, someone else is also putting out content and I'm scrolling, ನಂಗೊಂಥರ ಸೆಲ್ಫ್ ಡೌಟ್ ಬರುತ್ತೆ. ಆಮ್ ಐ ನಾಟ್ ವರ್ತಿ ಎನಫ್? ನಾನು ಇನ್ನೇನಕ್ಕೆ ಮಾಡ್ಬೇಕು, ಎಷ್ಟೊಂದು ಕಾಂಟೆಂಟ್ ಆಲ್ರೆಡಿ ಇದೆಯಲ್ವಾ? ಯು ಹ್ಯಾವ್ ಟು ಡೀಲ್ ವಿತ್ ಆಲ್ ದೋಸ್ ಆರ್ ದ ಮೋಸ್ಟ್ ಚಾಲೆಂಜಿಂಗ್ ಥಿಂಗ್ಸ್. ದ ಥಾಟ್ಸ್ ಸ್ಪೈರಲ್ ಇನ್ ಟು ಮೈ ಹೆಡ್. ಸೊ ಓಕೆ, should I stop it? Okay, why should I even do? There are days where I've cried. There are days where I'm like, I shouldn't post anything for a week. Athara ella ansutte, but you have to come out of it, because eshte kelgade hodranu there's only one way up. So you have to do. I have taken a lot of breaks. ನಾನು ಮೊದಲು ತಗೊಂತಾ ಇರಲಿಲ್ಲ. I used to keep posting, but I understood break gives you a good mental space where you can actually know what you're doing. So taking breaks and also journaling helped me a lot. ನಂಗೆ ಜರ್ನಲ್ ಅನ್ನುವಾಗ, ಐ ರಿಮೆಂಬರ್ ವೆನ್ ಮೈ ಬ್ರದರ್ ಲೆಫ್ಟ್ ಟು US ಫಾರ್ ಸ್ಟಡೀಸ್, ಅಲ್ಲಿವರೆಗೂ ನಂಗೆ ಜರ್ನಲಿಂಗ್ ಗೊತ್ತಿರಲಿಲ್ಲ, ರೀಡಿಂಗ್ ಬುಕ್ಸ್ ಗೊತ್ತಿರಲಿಲ್ಲ. ಸೀಕ್ರೆಟ್ ಬುಕ್ ಹ್ಯಾಸ್ ಹೆಲ್ಪ್ ಮಿ ಅ ಲಾಟ್. ಮ್ಯಾನಿಫೆಸ್ಟೇಷನ್ ಐ ಸ್ಟಾರ್ಟೆಡ್ ಬಿಲೀವಿಂಗ್. ಸ್ಲೋಲಿ ದಟ್ ಹ್ಯಾಸ್ ಹೆಲ್ಪ್ ಮಿ ಟು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಜರ್ನಿ ಇಸ್ ಯೋರ್ಸ್. ಯು ಆರ್ ನಾಟ್ ಸಪೋಸ್ ಟು ಕಂಪೇರ್ ಮಾಡ್ಕೊಂತೀವಿ. ಇಟ್ಸ್ ಸಚ್ ಅ ಹಾರ್ಡ್ ಥಿಂಗ್ ನಾಟ್ ಟು ಕಂಪೇರ್ ಯೋರ್ ಸೆಲ್ಫ್. It is a human mentality to compare yourself by seeing your friends or partners or colleagues or anyone. So now in my job, I compare to people who are putting content, and now that content creators are everywhere, you feel like, what am I doing? But all you have to do is just take a break, pause, and see that this is your journey. You shouldn't define your self-worth by seeing others' content, and that is what is helping me. I'm still not at my best, but I'll get better for sure. I mean, being in public eye is not easy. Not at all. Every day you are being judged for whatever you are putting Definitely. up, however you are looking. It's constant pressure, right? To live in that constant pressure is not easy. So apart from journaling, as you said, what are your tools to cope up with that amount of stress? Just spending time with loved ones, friends ansutte. They are the most favorite people nange. They make me feel grounded. I talk to my brother, my parents, my family, because
they see me way beyond what I'm doing. They see me like Vaishnavi. They don't see me as a content creator. Of course, they talk about it, but they make me believe like I'm still a kid with them. So my people, I mean, I have my own people where I just chill with them, talk to them. What I'm doing, I don't use my phone at all. When I talk to them, I want to give my 100%, and that's when I will feel like, okay, I'm way beyond my work. ಆ ಪರ್ಸನಲ್ ಲೈನ್ ಅನ್ನ ಡ್ರಾ ಮಾಡೋದು ತುಂಬಾ ಕಷ್ಟ, ಎಸ್ಪೆಷಲಿ ಇನ್ ದಿಸ್ ಜಾಬ್. ಬಟ್ ಒನ್ಸ್ ಯು ಸ್ಟಾರ್ಟ್ ಡೂಯಿಂಗ್ ಇಟ್, ಯು ವಿಲ್ ನೋ ದಟ್ ದಿಸ್ ಇಸ್ ಲೈಕ್ ಎನಿ ಅದರ್ ಜಾಬ್. You know your space. No, because your phone is what you're working with. Yeah. How do you cut off? ಅದು ತುಂಬಾ ಕಷ್ಟ ಆಗುತ್ತೆ. It's like our business is always on. You open phone, it's our business is on. So it's always like, ನಾನು ಕೆಲಸಕ್ಕೆ ಯೂಸ್ ಮಾಡ್ತೀನಿ ಫೋನು. Some people use for communicating, to talk to friends, but when I start, it's like work. When I open Instagram, it's work. When I open WhatsApp, it's work. So my mind is always constantly running what content to create next. Quite challenging to be in that, like, it's like always running. You don't rest your brain, you know. You see anything, oh, ಇಲ್ಲಿ ಕಾಂಟೆಂಟ್ ಮಾಡಿದ್ರೆ ಹೆಂಗಿರುತ್ತೆ. You eat anything, oh, ಇದೊಂದು ಫೋಟೋ ತಗೊಂಡು ಕಾಂಟೆಂಟ್ ಮಾಡಿದ್ರೆ ಹೆಂಗಿರುತ್ತೆ. You travel anywhere, ಇದನ್ನು ಹಾಕ್ಬೋದು. Because constantly you're thinking what you should post for people who are watching. So ನಾವು ಎಂಜಾಯ್ ಮಾಡಕ್ ಆಗಲ್ಲ. Immediately your brain is like connecting it to work. Always. But you should know, I have seen so many people who travel and constantly create content and being in present. But ಅದು ನಿಮ್ಗೆ ಅರ್ಥ ಆಗ್ಬೇಕು, ಲೈಕ್ ಎಲ್ಲಿ ನಿಲ್ಸ್ಬೇಕು. ಓಕೆ, ನಾನು ಹೋದ್ರೇನೋ ಅಷ್ಟೇ, ಐ ಆಮ್ ಲೈಕ್, ಓಕೆ, ಗಿವ್ ಮಿ 10 seconds, ಐ ವಿಲ್ ಜಸ್ಟ್ ಟೇಕ್ ದ ವಿಡಿಯೋ ಅಂಡ್ ರೆಸ್ಟ್ ಆಫ್ ದ ಟೈಮ್ ಐ ಆಮ್ ಗೋಯಿಂಗ್ ಟು ಗಿವ್ ಯು. Because it's like my job also to put content wherever I'm going, because I'm a lifestyle content creator. I put bits and pieces about my life, but my life is more than what you see. You see only 50%. What I show you see, but it's more than that. How transparent are you with your content? Like, you keep it for your sanity, ಇಲ್ಲ ನೀವು ಇಷ್ಟೇ ತೋರಿಸಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅಷ್ಟೇ ತೋರಿಸ್ತೀರಾ? So ನಾನು ಸ್ಟಾರ್ಟಿಂಗ್ ನನ್ನ ಪೇರೆಂಟ್ಸ್ ಬಗ್ಗೆ ಹೇಳಬಾರ್ದು ಅನ್ಕೊಂಡಿದ್ದೆ, ಬಟ್ ಇವೆನ್ಚುಲಿ ದೇ ಆರ್ ಪಾರ್ಟ್ ಆಫ್ ಮೈ ಲೈಫ್. ದೇ ಕೇಮ್ ಇನ್ ಟು ಮೈ ಲೈಫ್. ನೆಕ್ಸ್ಟ್ ಪಾರ್ಟ್ನರ್ ಕೇಮ್, ನೆಕ್ಸ್ಟ್ ಎವ್ರಿಥಿಂಗ್ ಕೇಮ್ ಸ್ಲೋ. ಬಟ್ ಅದ್ರಲ್ಲೂ ನಾನು ಎಷ್ಟು ತೋರಿಸ್ಬೇಕೋ ಅಷ್ಟೇ ತೋರಿಸ್ಬೇಕು. ಬಿಕಾಸ್ ಈ ಸೋಷಿಯಲ್ ಮೀಡಿಯಾ ನೀವು ಎಂಟರ್ಟೈನ್ಮೆಂಟ್ ಓಪನ್ ಮಾಡ್ಕೊಂಡಿರ, ಒಂದೊಂದ್ಸತಿ ಓಕೆ ನಿಮ್ ಮೈಂಡ್ ಸ್ಟ್ರೆಸ್ ಆಗಿರುತ್ತೆ, ಸೊ ಲೆಟ್ ಮಿ ಜಸ್ಟ್ ಓಪನ್ ಅಂಡ್ ಜಸ್ಟ್ ಎಂಜಾಯ್. ಐ ಡೋಂಟ್ ವಾಂಟ್ ಟು ಪುಟ್ ಮೈ ಬ್ಯಾಡ್ ಡೇಸ್ ಆಲ್ಸೋ ಆಲ್ವೇಸ್ ಟು ಶೋ. Before nange, I still remember there was this time, because we always put the best things. When I used to fall sick, I used to put medicines, or I used to be like malgiradu, ಆ ತರನು ಸ್ಟೋರೀಸ್ ಆಗ್ತಾ ಇದೆ. ಸೊ ನಂಗೊಂದು 2-3 DMs ಬಂದಿತ್ತು. I feel so sad for your husband, he has to take care of a sick wife ಅಂತ ಈ ತರ ಮೆಸೇಜ್ ಮಾಡ್ತಾ ಇದ್ರು. ಐ ಆಮ್ ಲೈಕ್, ಐ ವಾಸ್ ಟೆಲಿಂಗ್ ಮೈ ಹಸ್ಬೆಂಡ್, ನೀನ್ ಒಳ್ಳೇದಾಕು, ದೇ ವಿಲ್ ಆಲ್ವೇಸ್ ಟಾಕ್. ನಿಂಗೆ ಕೆಟ್ಟದಾಕು, ದೇ ವಿಲ್ ಆಲ್ವೇಸ್ ಟಾಕ್. ವೆನ್ ಯು ಆರ್ ಸಿಕ್, ದೇ ವಿಲ್ ಟಾಕ್. And that's when my husband told, there are always people who will talk. And when you're in a public eye, you can't stop them talking. Always good things they can't talk, because it's human. Gettudu barutte, olledu barutte. It's just the same way. That's where I limit myself what I shouldn't put. I see myself like, okay, as a person, message in the, am I showing a lot of things to them, or am I restricting them to see just in one side of it? So another hakidre, I'll just be like, okay, make it like just one layer of it, not the rest of it. ಅಂದ್ರೆ ಇವನ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಮೋಸ್ಟ್ಲಿ ತೋರಿಸೋದು ಹ್ಯಾಪಿ ಮೂಮೆಂಟ್ಸ್, Happy. ಖುಷಿ ಆಗಿರೋದು, ಟ್ರಾವೆಲಿಂಗ್, ಇಲ್ಲಾಂದ್ರೆ ಫುಡ್. And they'll feel like her life is the best, but no, not really. Like, that is my job. And then that boundaries of, Yeah. okay, ಇದು ಅವ್ರ ಕೆಲಸ ಅಂತ ನೋಡಿದಾಗ, it's not always fancy, Yeah. it's not always the pomp. Yeah. And I'm very happy when people put about their sad moments also. It's very hard for them to talk about the same situation, to tell about the same moment to all the people. So ನಾನು ಯಾವಾಗನ ಯಾರ್ದನ ವಿಡಿಯೋ ಓದಿದ್ರೆ that something has happened in their life, ಇದಕ್ಕೊಂದು ಗಟ್ಸ್ ಬೇಕು. ಬೆಸ್ಟ್ ಥಿಂಗ್ಸ್ ಹಾಕಕ್ ಯು ಕ್ಯಾನ್ ಜಸ್ಟ್ ಪುಟ್, ಬಟ್ ಒಂದು ಸ್ಯಾಡ್ ಮೂಮೆಂಟ್ ಆಗಿದೆ ಅವ್ರ ಲೈಫಲ್ಲಿ ಅನ್ನೋದು, ದೇ ಶೇರಿಂಗ್ ಬಿಕಾಸ್ ದೇ ವಾಂಟ್ ಟು ಶೇರ್ ವಿತ್ ಯು ಅಂದ್ಬಿಟ್ಟು. ಸೊ ದಟ್ ಈಸ್ ಆಲ್ಸೋ ಟೇಕ್ಸ್ ಲಾಟ್ ಆಫ್ ಗಟ್ಸ್. ಸೊ ಐ ಟ್ರೈ ಟು ಪುಟ್ ಮೋಸ್ಟ್ ಆಫ್ ಇಟ್, ಬಟ್ ಐ ಆಲ್ಸೋ ಲಿಮಿಟ್ ಮೈ ಸೆಲ್ಫ್ ಎಷ್ಟು ಹಾಕ್ಬೇಕು ಅಂದ್ಬಿಟ್ಟು, ಬಿಕಾಸ್ ಪೀಪಲ್ ಆರ್ ದೇರ್ ಟು ಗೆಟ್ ಇನ್ಸ್ಪೈರ್ಡ್. ಅಂಡ್ ಇಟ್ ಇಸ್ ಆಲ್ಸೋ ಲೈಕ್ ನನಗೂ ಹಾಕ್ಬೇಕು ಅನ್ಸಿದೆ ದಟ್ ಗೈಸ್ ಈ ತರ ಫೇಸ್ ಮಾಡಿದೀನಿ, ಈ ತರ ಪ್ರಾಬ್ಲಮ್ಸ್ ಆಗಿದೆ ಅಂದ್ಬಿಟ್ಟು ಐ ಟ್ರೈ ಟು ಲಿಮಿಟ್ ವೇರ್ ಎವರ್ ಐ ವಾಂಟ್ ಟು.
ಇಟ್ ಇಸ್ ಅಗೇನ್ ಲೈಕ್ ನನ್ನ ಮೈಂಡ್ ಸ್ಪೇಸ್ ಹೆಂಗಿರುತ್ತೋ ಹಂಗೆ. ಬಟ್ ಇಟ್ ಇಸ್ ಡಿಫಿಕಲ್ಟ್ ರೈಟ್, ಅದು ನಾವು ಇಲ್ಲೇ ಲೈಫ್ ಅಂತ ಜಾಸ್ತಿ ಲೈಫ್ ಇಲ್ಲೇ ಸ್ಪೆಂಡ್ ಮಾಡ್ತಿದ್ವಿ ಹೌದು. ಫೋನ್ ಅಲ್ಲಿ. ಹೌದು. ಅಂಡ್ ಆಸ್ ಅನ್ ಇನ್ಫ್ಲೂಯೆನ್ಸರ್ ಐಮ್ ಶೋರ್ ದಿವಸ ಏನೋ ಒಂದು ಪೋಸ್ಟ್ ಹಾಕ್ತೀರಾ, ಸೊ ಮೆಂಟಲ್ ಸ್ಪೇಸ್ ನಿಮ್ದು ರಿಫ್ಲೆಕ್ಟ್ ಆಗ್ತಾನೆ ಇರುತ್ತೆ. ಸೊ ಹೌ ಚಾಲೆಂಜಿಂಗ್ ಇಟ್ ಈಸ್ ಟು ಕಟ್ ದಟ್ ಆಫ್? I feel like I'm not the best person to talk about it because even I'm working on my mental health at the moment, which I didn't realize back then because avaga it's like oh ಮಾಡಬೇಕು ಅದ್ ಮಾಡಬೇಕು, energy levels are high, oh ಈ campaign ಆ work ಅಂದ್ಬಿಟ್ಟು slowly I realized that I'm also taking toll on my mental health. I'm putting a lot of pressure. ನಾನು ಇದನ್ನೆಲ್ಲ ಮಾಡಬೇಕು, ಎಲ್ಲ ಸಾಧಿಸ್ಬಿಡ್ಬೇಕು. You know that the teenager energy is like, oh, you have to do everything. You have to prove it. Hustle, ಮನೆ ಬೇಕು, ಕಾರ್ ಬೇಕು, ಎಲ್ಲ ಸಂಪಾದಿಸ್ಬಿಡ್ಬೇಕು. But no, slowly ನಂಗೆ ಅರ್ಥ ಆಯ್ತು that this is your pace. You have to go. You're not competing with anyone. And like I said, I'm not the best person. Like to cut off is too tough. But I'm trying my best. ನಿಮ್ಮ ಲೈಫ್ ಸ್ಟೈಲ್ ಇನ್ಫ್ಲೂಯೆನ್ಸರ್ ಪೇಜ್ ಅಲ್ಲಿ ನೋಡಿದ್ರೆ ಲಾಟ್ ಆಫ್ ಇನ್ಸ್ಪಿರೇಷನ್ ಸಿಗುತ್ತೆ ಆಕ್ಚುಲಿ. ಅಂಡ್ ಅದ್ರ ಜೊತೆಗೆ ಮೈಂಡ್ಫುಲ್ನೆಸ್, ಗ್ರಾಟಿಟ್ಯೂಡ್ ಹಾಗೆ ಥ್ಯಾಂಕ್ಫುಲ್ನೆಸ್ ಬಗ್ಗೆನೂ ಮಾತಾಡ್ತೀರಾ. ಸೊ ವೆನ್ ಡಿಡ್ ಯು ಇನ್ಕಾರ್ಪೊರೇಟ್ ದೀಸ್ ಎಲಿಮೆಂಟ್ಸ್ ಇನ್ ಟು ಯುವರ್ ಲೈಫ್ ಸ್ಟೈಲ್? Like I said, when my brother left to US to study, ನಂಗೆ ಅವಾಗ he is my best friend. ನಮ್ಮ ಮನೇಲಿ ಜಗಳ ಆಡ್ತಿದ್ರೇನೋ ಬೆಳಿತಾ ವಿ ಬಿಕೇಮ್ ಬೆಸ್ಟ್ ಫ್ರೆಂಡ್ಸ್. ನಂಗೆ ಏನೇ ಇದ್ರು ಐ ಯೂಸ್ ಟು ಶೇರ್ ವಿತ್ ಹಿಮ್. ಅವ್ನು US ಹೋಗ್ಬೇಕಾದ್ರೆ ಐ ಫೆಲ್ಟ್ ಲೈಕ್ ಓ ಮೈ ಗಾಡ್, ನಂಗೆ there's some void in my life, ಯಾರೋ ಇಲ್ಲ ನನ್ ಸುತ್ತಮುತ್ತ ಅಂದ್ಬಿಟ್ಟು. ದಟ್ಸ್ ವೆನ್ ನಮ್ಮ ಮನೇಲಿ ಒಂದು ಬುಕ್ ಇತ್ತು, ಸೀಕ್ರೆಟ್ ಅಂದ್ಬಿಟ್ಟು. I've always heard this from many people. That book will come to you when you need it, not when you want to read it. So that is when I ತುಂಬಾ ಇಯರ್ಸ್ ಇಂದ ಆಯ್ತು ಆ ಬುಕ್ ನ ಮನೆಯಲ್ಲಿ, ಬಟ್ ಐ ನೆವರ್ ರೆಡ್ ಇಟ್ ಆರ್ ಟಚ್ಡ್ ಇಟ್ ಆಲ್ಸೋ. ಆ ಮೂಮೆಂಟ್ ಅಲ್ಲಿ ಐ ವಾಸ್ ಲೈಕ್ ಓಕೆ ನಾವ್ ಲೆಟ್ ಮಿ ರೀಡ್ ಇಟ್ ಅಂತ. ಒನ್ಸ್ ಐ ಸ್ಟಾರ್ಟೆಡ್ ರೀಡಿಂಗ್ ಇಟ್, ಐ ರೆಡ್ ಪವರ್, ಐ ರೆಡ್ ಮ್ಯಾಜಿಕ್, like all this series. That's when I started believing in manifestation and visualization. I started visualizing what I want in my life, how I want to see my life, the obstacles I faced to get my love only adralle gottagogutte. Both of us faced a lot of obstacles. So when I visualized to live a life with him, it was slowly falling into its place. Like time heals everything antare. And our momental I started journaling. I never knew, I don't know why nobody teaches us all these things. Journal is such an important thing. Nin mind thoughts nin mind alle idre you are literally like ಓಡ್ತಾನೆ ಇರುತ್ತೆ, ನಿಂಗೆ ಅಲ್ಲಿ ಸ್ಟಾಪ್ ಅನ್ನೋದಿಲ್ಲ. ನಾನ್ ಯಾವಾಗ ಅದನ್ನ ಬುಕ್ಕಲ್ಲಿ ಬರೆಯೋದ್ ಸ್ಟಾರ್ಟ್ ಮಾಡ್ತೀನೋ, ಐ ಥಿಂಕ್ ಸ್ಕೂಲಲ್ಲೂ ಅದಕ್ಕೆ ಅನ್ಸುತ್ತೆ ತುಂಬಾ ಬರ್ಸದ್ ನಮ್ಮನ್ನ. ಲೈಕ್ ವೆನ್ ಯು ರೈಟ್ ಇಟ್ ವಿಲ್ ಬಿ ಇನ್ ಟು ಹೆಡ್. ಸೊ ನಾನು ಅದನ್ನ ಐ ಯೂಸ್ ಟು ಸ್ಟಾರ್ಟ್ ಥ್ಯಾಂಕಿಂಗ್. ಚಿಕ್ಕದಕ್ಕೂ ನಾನು ಥ್ಯಾಂಕ್ ಮಾಡ್ತಾ ಇದ್ದೆ. ಇವತ್ತು ತಿಂದಿದ್ದಕ್ಕೆ ಥ್ಯಾಂಕ್ ಮಾಡ್ತಾ ಇದ್ದೆ, ಆಮೇಲೆ ಇವತ್ತು ಎದ್ದಿದ್ದಕ್ಕೆ ಥ್ಯಾಂಕ್ ಮಾಡ್ತಾ ಇದ್ದೆ. ಎವ್ರಿಥಿಂಗ್, ಈ ಗಾಳಿ, ಈ ವೆದರು, ನಾನು ಇವತ್ತು ಅಲ್ಲಿ ಹೋಗ್ಬಿಟ್ಟು ಬಂದು ಆ ಕೆಲಸ ಅಕಂಪ್ಲಿಷ್ ಆದ್ರೇನೋ ಐ ಯೂಸ್ ಟು ಥ್ಯಾಂಕ್. ಈ ಚಿಕ್ಕದನ್ನ ನಾನು ಜರ್ನಲ್ ಮಾಡ್ಕೊಂಡು ಐ ಸಾ ಲೈಫ್ ಇಸ್ ಸೋ ಮಚ್ ಮೋರ್ ಬ್ಯೂಟಿಫುಲ್. ಒಂದೊಂದ್ಸತಿ ಆ ಕೆಲಸ ಆಗಿಲ್ಲ ಅಂದ್ರೇನು ನಾನು ತುಂಬಾ ಯೂಸ್ ಟು ಹಾರ್ಮ್ ಅಂದ್ರೆ ಮೆಂಟಲಿ ಟೆಲ್ ದಟ್ ಐ ಡೋಂಟ್ ಡಿಸರ್ವ್, ಐ ಥಿಂಕ್ ಅದಕ್ಕೆ ನಂಗೆ ಬಂದಿಲ್ಲ ಈ ವರ್ಕ್ ಆ ತರ ಎಲ್ಲ. ಬಟ್ ಒನ್ಸ್ ಐ ಸ್ಟಾರ್ಟೆಡ್ ಜರ್ನಲಿಂಗ್ ಐಮ್ ಲೈಕ್ ಈ ವರ್ಕ್ ಇಲ್ಲ ಅಂದ್ರೆ ದೇರ್ ಇಸ್ ಮಚ್ ಮೋರ್ ಬಿಗರ್ ಥಿಂಗ್ಸ್ ಕಮಿಂಗ್. ಇದು ಬಿಟ್ರೇನು ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಕಮಿಂಗ್. ಆ ತರ ಜರ್ನಲ್ ಹೆಲ್ಪ್ ಮಿ ಅ ಲಾಟ್. ಸೊ ಐ ಥಿಂಕ್ 2016 ಇಂದ ಐ ಸ್ಟಾರ್ಟೆಡ್ ಜರ್ನಲಿಂಗ್ ಅಂಡ್ I feel like it has helped me as a person. And that's why ಅವಾಗ ಒಂದು ಸ್ಟೋರೀಸ್ ಅಲ್ಲಿ ಹಾಕ್ತಿರ್ತೀನಿ, ಒಂದು ಪಾಸಿಟಿವ್ ಕೋಟೆ ಆಗಿರ್ಲಿ. ವೆನೆವರ್ ಐ ಆಮ್ ಫೀಲಿಂಗ್ ರಿಯಲಿ ಗ್ರೇಟ್ಫುಲ್, ವೆನೆವರ್ ಓಕೆ ಇವತ್ತು ನಾನು ಅದು ಹಾಕ್ಬೇಕು ಅಂದಾಗ ಐ ವಿಲ್ ಡೆಫಿನೆಟ್ಲಿ ಪುಟ್ ಫಾರ್ ಮೈ ಆಡಿಯನ್ಸ್, ಬಿಕಾಸ್ ದೇರ್ ಆರ್ ಸೋ ಮೆನಿ ಗರ್ಲ್ಸ್ ವಾಚಿಂಗ್ ಇಟ್. ಅವ್ರಿಗೂ ಬೇಕಾಗಿರ್ಬೋದು, ಮೇ ಬಿ ನಂತರ ಒಂದು ಮೆಸೇಜ್ ಹೋಗಿರ್ಬೋದು ಅವ್ರಿಗೆ. ಅಂಡ್ ಇನ್ನೊಬ್ರು ಆಲ್ರೆಡಿ ಅವರು ಅದನ್ನ ಬದುಕ್ತಿದ್ದಾರೆ, ದೇ ಆರ್ ಲಿವಿಂಗ್ ಇಟ್ ಅಂಡ್ ದೇ ಆರ್ ಶೇರಿಂಗ್ ಅಂದಾಗ ಐ ಥಿಂಕ್ ಇಟ್ ಟಚಸ್ ಇಟ್ ಈವನ್ ಮೋರ್ ಅಲ್ವಾ? ನಾನು ಅಷ್ಟೇ, ಒಂದು ಪಾಸಿಟಿವ್ ಮೆಸೇಜ್ ಯಾರೇನ ಸ್ಟೋರಿಯಲ್ಲಿ ಹಾಕಿದ್ರೆ ಓ ಯೂನಿವರ್ಸ್ ಇಸ್ ವಾಂಟಿಂಗ್ ಟು ಟೆಲ್ ಮಿ ಸಮಥಿಂಗ್ ಥ್ರೂ ದಿಸ್ ಒನ್, ಅದನ್ನ ಖುಷಿ ಆಗುತ್ತೆ ನಂಗೆ. ಸೊ ಆತರ ಐ ಫೀಲ್ ಲೈಕ್ ಈ ಕೋಟ್ಸ್ ಅನ್ನೋದಿದೆಯಲ್ಲ, ಐ ಡೋಂಟ್ ನೋ ಹೌ ಇಟ್ ಅಫೆಕ್ಟ್ಸ್ ದ ಆಫ್ಟರ್ ಎಫೆಕ್ಟ್ ಇಸ್ ವೆರಿ ನೈಸ್. ಸಮಥಿಂಗ್ ಇಟ್ ಮೈಟ್ ಚೇಂಜ್ ಇನ್ ಯುವರ್ ಡೇ. So what are the kind of influencers or motivational speakers that you follow or listen to? Not particularly ಯಾರೋ ಒಬ್ರು ಅಂತಲ್ಲ,
ಯಾರು ಪಾಸಿಟಿವ್ ಆಗಿ ಏನಾದ್ರು ಹಾಕ್ತಾ ಇದ್ರೇನೋ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಲೈಕ್ ಐ ಸೈಡ್ ಇಷ್ಟ ಆದ್ರೆ ತುಂಬಾ ಖುಷಿ ಆಗುತ್ತೆ. ಐ ಮೋಸ್ಟ್ಲಿ ವಾಚ್ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್, ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್, ಯಾರೇನೋ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡಿರ್ತಾ ಇರ್ಬೇಕು. ಐ ವಾಚ್ ದಿಸ್ ಮೋಟಿವೇಶನಲ್ ಸ್ಪೀಕರ್ ಅಂತ ಅಲ್ಲ, ಶಿ ಟಾಕ್ಸ್ ವೆರಿ ನೈಸ್ಲಿ. ಹರ್ ನೇಮ್ ಇಸ್ ಟ್ಯಾಮ್ ಕೌರ್. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಲೈಕ್ ಶಿ ಟ್ರೀಟ್ಸ್ ಯು ಲೈಕ್ ಸಿಸ್ಟರ್ ತರ. ಶೀಸ್ ಲೈಕ್ ಬೈದು ಹೇಳ್ಕೊಡ್ತಾ ಇರ್ತಾರ ತರ ಪಾಸಿಟಿವ್ ಆಗಿ ಶಿ ವಿಲ್ ಟಾಕ್. ನಂಗೆ ತುಂಬಾನೇ ಇಷ್ಟ ಹರ್ ಯೂಟ್ಯೂಬ್ ವಿಡಿಯೋಸ್. ಈ ತರ ಇನ್ಸ್ಪಿರೇಷನ್ ಎಲ್ಲ ತಗೊಂಡು ಆ ವಿಸ್ಡಮ್ ನ ನೀವ್ ಹೇಗ್ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀರ? ಅದೆಲ್ಲ ನೋಡಿದಾಗ ಹೌ ಡಸ್ ಇಟ್ ಇನ್ಫ್ಲೂಯೆನ್ಸ್ ಯು? ಡೈರೆಕ್ಟ್ ಆಗಿಂತ ಇಂಡೈರೆಕ್ಟ್ಲಿ ಇಟ್ ಹಸ್ ಅಫೆಕ್ಟೆಡ್ ಇನ್ ಮೈ ಬ್ರೈನ್. ಸೊ ನಾನು ಡೈರೆಕ್ಟ್ ಆಗಿ ಅದನ್ನ ಹೇಳೋದಕ್ಕಿಂತ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಮೈ ಸೆಲ್ಫ್. ಸೊ ಇವಾಗ ಯಾರೇನ ಒಂದು ಒಳ್ಳೆ ಮಾತೇನಾದ್ರು ಹೇಳಿದ್ರೇನೋ ಅದನ್ನ ನಾನು ಹೇಳಕ್ಕಿಂತ ಇಟ್ಸ್ ಆಲ್ರೆಡಿ ರಿಜಿಸ್ಟರ್ಡ್ ಇನ್ ಮೈ ಬ್ರೈನ್. ಸೊ ಐ ಹೆಲ್ಪ್ ಇಟ್ ಟು ಓವರ್ಕಮ್ ವಾಟ್ ಐ ಆಮ್ ಫೀಲಿಂಗ್ ಅಟ್ ದ ಮೂಮೆಂಟ್. ಸಮಟೈಮ್ಸ್ ನೆಗೆಟಿವ್ ಥಾಟ್ಸ್ ಆಗೇ ಇರ್ಲಿ, ಮೈ ಆಂಗ್ಸೈಟಿ ಇಶ್ಯೂಸ್ ಆಗಿರ್ಲಿ. ಸೊ when I see all these videos or when I see anything, it is going inside my head to repair what I'm thinking. So ಆ ತರ ಐ ಟ್ರೈ ಟು ಪುಟ್ ಇನ್ ವರ್ಡ್ಸ್. ಸಮಟೈಮ್ಸ್ ನಾನು ತುಂಬಾ ದೊಡ್ಡ ಕ್ಯಾಪ್ಷನ್ಸ್ ಬರೀತೀನಿ ಅವಾಗ ಸ್ಟೋರೀಸ್ ಫಾರ್ಮ್ಯಾಟ್ ಅಲ್ಲಿ. ಸೊ ಐ ಟ್ರೈ ಟು ಪುಟ್ ಇನ್, ಬಟ್ I want to do much more things for people in better words. Let me experiment more. ತುಂಬಾ ಚಿಕ್ಕ ವಯಸ್ಸಲ್ಲೇ ತುಂಬಾ ಜಾಸ್ತಿ ವಿಸ್ಡಮ್ ಬಂದಿದ್ದ ತರ ಕಾಣಿಸ್ತಿದೆ ವೈಷ್ಣವಿ ನಿಮ್ಮನ್ನ ನೋಡಿದ್ರೆ. ಏನಿಲ್ಲ, ಬಟ್ ಐ ಥಿಂಕ್ ಲೈಕ್ ಐ ಸೆಡ್ ಎಲ್ರ ಹತ್ರನು ಮಾತಾಡಿ, ಲೈಕ್ ನಾವ್ ಇವಾಗ ಇಷ್ಟೊತ್ತು ಮಾತಾಡ್ತಿರ್ಬೇಕಾದ್ರೆ ಐ ಹರ್ಡ್ ಸೋ ಮೆನಿ ಸ್ಟೋರೀಸ್ ಫ್ರಮ್ ಯು. ಇಟ್ಸ್ ಆಲ್ವೇಸ್ ಇನ್ಸ್ಪೈರಿಂಗ್. ಐ ಲವ್ ಟು ಮೀಟ್ ಪೀಪಲ್. ಐ ಆಮ್ ಅ ಪೀಪಲ್ ಪರ್ಸನ್. ನಾನು ಯಾರ ಹತ್ರನೇ ಕುತ್ಕೊಂಡ್ರೇನೋ ಅವ್ರ ಲೈಫ್ ಬಗ್ಗೆ ಆಗ್ಲಿ, ಅವ್ರ ಸ್ಟೋರೀಸ್ ಬಗ್ಗೆ ತುಂಬಾ ಕೇಳ್ತಾ ಇರ್ತೀನಿ. ಸೊ ಈ ಸ್ಟೋರೀಸ್ ಇಂದ ನಂಗೆ ಒಂಥರ ಖುಷಿ ಆಗುತ್ತೆ. ಲೈಕ್ ಸೋ ಮೆನಿ ಥಿಂಗ್ಸ್ ದೇ ವುಡ್ ಹ್ಯಾವ್ ಫೇಸ್ ಟು ಗ್ರೋ ಅಟ್ ದಿಸ್ ಪಾಯಿಂಟ್. ಇವಾಗ ಜನ ಇವಾಗ ಅಟ್ ದಿಸ್ ಪಾಯಿಂಟ್ ಫಾಲೋ ಯಾರು ಮಾಡ್ತಿರ್ತಾರೋ ದೇ ವಿಲ್ ಥಿಂಕ್ ಶಿ ಗಾಟ್ ಇಟ್ ಆಲ್ ಅಂದ್ಬಿಟ್ಟು. ನೋ, ಅವ್ರು ನನ್ನ ಸ್ಟಾರ್ಟಿಂಗ್ ಇಂದ ಜರ್ನಿ ನೋಡಿಲ್ಲ, ನಾನ್ ಹೆಂಗ್ ಬಂದಿದ್ದೀನಿ, ನಾನ್ ಏನ್ ತರ ಮಾಡಿ ಬಂದಿದ್ದೀನಿ ಅಂದ್ಬಿಟ್ಟು. ಇಟ್ಸ್ ಆಲ್ವೇಸ್ ಪೀಪಲ್ ನಿಂಗ್ ಇವಾಗ ಮೀಟ್ ಆದ್ರೆ ಇವಾಗ ನೀನ್ ಯಾವ ಪೊಸಿಷನ್ ಇದೆಯೋ ಅಂತ ನೋಡ್ತಾರೆ. ಸೊ ಇಟ್ಸ್ ಆಲ್ವೇಸ್ ನೈಸ್ ಟು ಲಿಸನ್ ಟು ಸ್ಟೋರೀಸ್. And when you connect with it, it's like another level, right? ಇವಾಗ ನಿಮ್ಮ ಸ್ಟೋರಿ ನೀವೇ ಒಂದು ಥರ್ಡ್ ಪರ್ಸನ್ ಆಗಿ ನೋಡಿದ್ರೆ ಏನ್ ಅನ್ಸುತ್ತೆ? ಶಿ ಇಸ್ ಲೈಕ್ ಸಾರ್ಟೆಡ್ ವಿತ್ ಎವ್ರಿಥಿಂಗ್ ಅನ್ಸುತ್ತಾ? ಇಲ್ಲ ಶಿ ಕುಡ್ ಹವ್ ಲರ್ನ್ ಸೋ ಮೆನಿ ಮೋರ್ ಥಿಂಗ್ಸ್, ಇನ್ನೂ ಬೇಗ ಕಲಿಬೇಕಿತ್ತು, ಇನ್ನೂ ಜಾಸ್ತಿ ಮಾಡಬಹುದಿತ್ತು, ಆ ತರ ಅನ್ಸುತ್ತೆ? ಆರ್ ಆರ್ ಯು ವೆರಿ ಹ್ಯಾಪಿ ವಿತ್ ವೇರ್ ಯು ಆರ್ ಅಂಡ್ ವಾಟ್ ಯು ಡೂಯಿಂಗ್? ಐ ಫೀಲ್ ಇಟ್ ವಾಸ್ ಅ ಡೀಪ್ ಕ್ವೆಶ್ಚನ್. ತುಂಬಾನೇ ಡೀಪ್ ಆಗಿ ಕೇಳಿದ್ರಿ. ಲೈಕ್ ಸಿ ವೆನ್ ಐ ಸಿ ಥಿಂಗ್ಸ್ ದೇ ಸೇ ರೈಟ್, ಆ ಅರ್ಜ್ ಅನ್ನೋದು ಯಾವಾಗೂ ಮುಗಿಯಲ್ಲ. ದಟ್ ಎಂಡ್ಲೆಸ್. ನಿಮ್ಗೆ ನೀವೊಂದು ಗೋಲ್ ಅಂತ ಬರ್ಕೊಂಡಿರ್ತೀರ, ಈ ಗೋಲ್ ಟಚ್ ಆದ್ಮೇಲೆ ಇನ್ನೂ ಮಾಡ್ಬೇಕು, ನೆಕ್ಸ್ಟ್ ಮಾಡ್ಬೇಕು, ಇದನ್ನ ತಗೊಂಡ್ಮೇಲೆ ಇನ್ನು ನೆಕ್ಸ್ಟ್ ತಗೋಬೇಕು, ನೆಕ್ಸ್ಟ್. ದಟ್ ಈಸ್ ಲೈಕ್ ಎಂಡ್ಲೆಸ್. ಅಟ್ ಸಮ್ ಪಾಯಿಂಟ್ ಇಫ್ ಯು ಜಸ್ಟ್ ಸ್ಟಾಪ್ ಯೋರ್ ಸೆಲ್ಫ್ ಅಂಡ್ ಸಿ ಬ್ಯಾಕ್ವರ್ಡ್ಸ್, ನೀವು ಆಲ್ರೆಡಿ ತುಂಬಾ ಮುಗಿಸ್ಕೊಂಡ್ ಬಂದಿದ್ದೀರಾ. ಅದನ್ನ ನಿಂತ್ಕೊ ನೋಡ್ಬೇಕು. ನನಗೆ ಇವಾಗೂ ವೆನ್ ಐ ಸಿ ಥಿಂಗ್ಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ದ ಥಿಂಗ್ಸ್ ಐ ಹವ್ ಡನ್, ಆಲ್ ದ ಥಿಂಗ್ಸ್ ಐ ಹವ್ ಅಚೀವ್ಡ್. ಬಟ್ ದೇರ್ ಇಸ್ ಲಾಟ್ ಮೋರ್ ಥಿಂಗ್ಸ್ ಫಾರ್ ಮೀ ವೇಟಿಂಗ್ ಫಾರ್ ಮೀ ಅಂತ ಅನ್ಸುತ್ತೆ. I'm looking forward to do all those also. But wherever I'm at, I'm happy. Some days I'm not happy. Some days I'm very happy. It's like mixed emotions. So, it's like, ಅದೇ ಲೈಕ್ ಮುಗಿಯಲ್ಲ. ನಿಮ್ಮ ಆಸೆಗಳು ಅನ್ನೋದು ಮುಗಿಯೋದೇ ಇಲ್ಲ. ಒಂದು ಆಸೆ ಅನ್ನೋದು ಯಾವತ್ತು ನೀವು ಹ್ಯಾಪಿ ಆಗಿರ್ತೀರೋ ಅದು ಯಾವಾಗ ಬರುತ್ತೋ ಅಂತ ಗೊತ್ತಿಲ್ಲ. ಬಟ್ ಯು ವಿಲ್ ಆಲ್ವೇಸ್ ಹ್ಯಾವ್ ಐ ನೀಡ್ ಟು ಡೂ ದಿಸ್, ಐ ನೀಡ್ ಟು ಡೂ ದಟ್. ಅಲ್ಲಿಗೆ ಹೋಗ್ಬೇಕು, ಈ ಪ್ರಪಂಚ ನೋಡ್ಬೇಕು, ಇಷ್ಟು ಕಂಟ್ರೀಸ್ ಇದೆ, ನಾನು ಇಲ್ಲಿಗೆ ಹೋಗ್ಬೇಕು, ಇದನ್ನ ತಗೋಬೇಕು ಅನ್ಬಿಟ್ಟು. ಬಟ್ ನಾವ್ ಎಲ್ಲೇ ಇದ್ರೇನು ಆ ಮೊಮೆಂಟ್ ಅಲ್ಲಿ ಐ ಆಮ್ ವೆರಿ ಗ್ರೇಟ್ಫುಲ್. ಇವೆಲ್ಲ ಮಾಡ್ತಾ ಇದ್ದೀನಿ, ನನ್ನ ಹಾರ್ಡ್ ವರ್ಕ್ ಇಂದ ಇವೆಲ್ಲ ಬಂದಿದೆ ಅನ್ಬಿಟ್ಟು ಖುಷಿ ಆಗುತ್ತೆ. So you are acknowledging the fact that your work and your growth is like visible to you. It's visible. It wasn't, I was never appreciating my hard work. ನಾನು ಎಷ್ಟೇ ಕಷ್ಟಪಟ್ರು ಐ ನೆವರ್ ಯೂಸ್ ಟು ಬಿ ಲೈಕ್ ಮಾಡ್ತಾ ಇದೀನಿ ಇಷ್ಟು ಅಂತ. ಬಟ್ ಅಟ್ ದಿಸ್ ಪಾಯಿಂಟ್ ಇನ್ ಮೈ ಲೈಫ್ ಬೆಳೀತಾ ಆಸ್ ಐ ಗ್ರೋ ಐ ವಿಟ್ನೆಸ್ ಮೈ ಲೈಕ್ ಐ ಹವ್ ಸೀನ್ ಅಂಡ್ ನಮ್ಮ ಪೇರೆಂಟ್ಸ್ ಐ ಥಿಂಕ್ ದೇ ಆಫನ್ ಫರ್ಗೆಟ್ ದಟ್ ದೇ ಹವ್ ಡನ್ ಅ ಲಾಟ್ ಆಫ್ ಥಿಂಗ್ಸ್ ಫಾರ್ ಪೀಪಲ್. ಐ ಮೇಕ್ ದೆಮ್ ಸಿಟ್, ಐ ಟೆಲ್ ಮೈ ಡ್ಯಾಡ್, ನೀವ್ ನೋಡಿದೀರಾ, ನೀವೇನ್ ಹೆಂಗ್ ಮಾಡಿದೀರಾ, ನಿಮ್ ಇಬ್ರು ಮಕ್ಳನ್ನ ಬೆಳೆಸಿ ಅವ್ರ ಸ್ಕೂಲು ಕಾಲೇಜು ಓದಿ ಮಕ್ಳು ಮದ್ವೆ ಮಾಡಿ ಅವೆಲ್ಲ ಮಾಡಿದೀರಾ, ಯು ಶುಡ್ ಬಿ ಪ್ರೌಡ್ ಆಫ್ ಯೋರ್ ಸೆಲ್ಫ್ ಅಂದಾಗ ಅವ್ರು ಖುಷಿ ಆಗುತ್ತೆ. ಅವ್ರು ಯಾವತ್ತೂ ಆತರ ಅನ್ಕೊಂಡೇ ಇರಲ್ಲ. ನೋಬಡಿ ಅರೌಂಡ್ ದೆಮ್ ಹ್ಯಾವ್ ಬಿನ್ ಪ್ರೌಡ್ ಆಫ್ ದೆಮ್. ಓನ್ಲಿ ದ ಕಿಡ್ಸ್ ಶುಡ್ ಬಿ ಪ್ರೌಡ್. ದೇ ಶುಡ್ ರಿಮೈಂಡ್ ದೆಮ್ ಯು ಹ್ಯಾವ್ ಕಮ್ ಅ ಲಾಂಗ್ ವೇ ಅಂತ. ಸೊ ಈ ತರ ವೆನ್ ಐ ಟೆಲ್ ದೆಮ್ ಐ ಆಲ್ಸೋ ಟೆಲ್ ಮೈ ಯಂಗರ್ ಸೆಲ್ಫ್ ದಟ್ ಯು ಹ್ಯಾವ್ ಕಮ್ ಅ ಲಾಂಗ್ ವೇ.
And that's, I think that's a beautiful reminder. ನಮಗ್ ನಾವು ಅದು ಹೇಳ್ಕೊಂತ ಇರ್ಬೇಕು. Otherwise, nobody else is going to remind nobody us. else. I feel like what parents haven't done to themselves, we should do. I think this is the other way around. Always I've heard parents ಏನೋ ತುಂಬಾ ಪ್ರೆಷರ್ ಕೊಡ್ತಾರೆ, ಪೇರೆಂಟ್ಸ್ ಡ್ರೀಮ್ಸ್ ನ ಮಕ್ಕಳ ಮೇಲೆ ಉಜ್ತಾರೆ. This is the other way around. Like, no, parents actually work hard to Work give that. so hard for their kids. ಸ್ಕೂಲಿಂಗ್ ಆಗ್ಲಿ ಅವರು ಆ ಒಳ್ಳೆ ಕ್ಯಾರೆಕ್ಟರ್ ಒಂದು ಎಕ್ಸಾಂಪಲ್ ಆಗಿರ್ಬೇಕಲ್ಲ ಮಕ್ಕಳಿಗೋಸ್ಕರ. ಸೊ ಏನೇ ಮಾಡಿದ್ರೇನು ಅವ್ರು ಫಸ್ಟ್ ಬರೋದೇ ಮಕ್ಕಳು. ಆದ್ರೆ ಅವ್ರನ್ನ ಯಾರು ನೋಬಡಿ ಅಪ್ರಿಶಿಯೇಟ್ಸ್ ದೇರ್ ಎಫರ್ಟ್ ಅಂಡ್ ಹಾರ್ಡ್ ವರ್ಕ್. ಬೆಳಿತಾ ನಂಗೆ ಅದೇ ಅರ್ಥ ಆಗಿದ್ದು ದಟ್ ದೇ ಹ್ಯಾವ್ ಡನ್ ಅ ಲಾಟ್. ದೇ ಹ್ಯಾವ್ ಟು ಜಸ್ಟ್ ಬಿ ಕೈಂಡ್ ಟು ದೆಮ್, ಅಪ್ರಿಶಿಯೇಟ್ ದೆಮ್ ಫಾರ್ ದ ಫ್ಯಾಕ್ಟ್ ದಟ್ ಇಷ್ಟು ಮಾಡಿದೀರಾ, ಥ್ಯಾಂಕ್ ಯು. I think that's a beautiful way to ground ourselves too, alva? Definitely. Coming back to your peers and the kind of work you do, because family life is beautiful, but when it comes to work, how is it? How are the friend circle, or is there a beautiful collaboration, or is there sometimes competition also? ಹೇಗಿರುತ್ತೆ ನಿಮ್ಮ peers ಜೊತೆ? ಕಾಂಪಿಟೇಷನ್ ಎಲ್ಲದರಲ್ಲೂ ಇದ್ದೇ ಇರುತ್ತೆ, ಬಟ್ ಐ ಫೀಲ್ ಲೈಕ್ ಈ ಒಂದು ಫೀಲ್ಡ್ ಅಲ್ಲಿ ನೀವು ಮಾತಾಡಕ್ಕಿಂತ ನೋಡಿ ನೀವೇ ಕಾಂಪಿಟೇಷನ್ ಅನ್ಕೊಂಡ್ಬಿಟ್ಟಿರ್ತೀರಾ. ಬಿಕಾಸ್ ಯು ಸೀಯಿಂಗ್ ಪೀಪಲ್ ಆನ್ ಸೋಷಿಯಲ್ ಮೀಡಿಯಾ ಅಲ್ಲ, ಡೈರೆಕ್ಟ್ಲಿ ಮೀಟ್ ಆಗೋದ್ ರೇರ್ ಆಗಿರ್ಬೋದು. ಬಿಕಾಸ್ ಇವೆಂಟ್ಸ್ ಆಗಿರ್ಲಿ, ಎನಿ ಲಾಂಚಸ್ ಆಗಿರ್ಲಿ, ಅವಾಗೇ ಮೀಟ್ ಆಗ್ತೀರಾ. ಹಾಫ್ ಆಫ್ ದ ಟೈಮ್ ಯು ಡೋಂಟ್ ಟಾಕ್ ಅಬೌಟ್ ವರ್ಕ್, ವಿ ಟಾಕ್ ಬಟ್ ಲೆಸ್. ಬಟ್ ನೋಡಿನೇ ನೀವು ಕಾಂಪಿಟೇಷನ್, ನಂಗೆ ಇವ್ಳ ಕಾಂಪಿಟೇಷನ್, ನಂಗೆ ಅವ್ರ ಕಾಂಪಿಟೇಷನ್ ಅಂತ ಅನ್ಕೊಂಡಿರ್ತೀರಾ. ಬಟ್ ನೀವ್ ನಿಮ್ಗೆ ಕಾಂಪಿಟೇಷನ್. ವಾಟ್ ಯು ವರ್ ಬಿಫೋರ್, you have to compete with her to be better today. And adanna you should understand, because ಎಲ್ಲರೂ ಡಿಫ್ರೆಂಟ್ ವೇ ಆಫ್ ವರ್ಕಿಂಗ್ ಕಲ್ಚರ್ ಇರುತ್ತೆ. ಮೊದಲು ನಂಗೆ ಅನ್ಕೊಂತಾ ಇದೆ ದಟ್ ಶಿ ಈಸ್ ಡೂಯಿಂಗ್ ಸೋ ಮಚ್ ಅಮೇಸಿಂಗ್ ವರ್ಕ್, ವೈ ಆಮ್ ಐ ನಾಟ್ ಡೂಯಿಂಗ್ ಅಂತ. ಬಟ್ ಫಾರ್ ಯು, ಇಫ್ ಯು ಸಿ, ಓ ಶಿ ಈಸ್ ಡೂಯಿಂಗ್ ಸೋ ನೈಸ್, ಇಟ್ಸ್ ಆಲ್ವೇಸ್ ಲೈಕ್ ದಟ್ ಅಲ್ವಾ? ಸೊ ಯು ಶುಡ್, ಐ ಗೆಟ್ ಇನ್ಸ್ಪಿರೇಷನ್, ಐ ಗೆಟ್ ಇನ್ಸ್ಪೈರ್ಡ್, ದೆನ್ ಐ ವಿಲ್ ಪುಟ್ ಇಟ್ ಟು ಮೈ ವರ್ಕ್, ಐ ಶುಡ್ ಬಿ ಬೆಟರ್ ಅಂತ, than comparing. So competition is with yourself. Athara collaborations, people are really like my circle, nanira jana, I know with whom I should be. People who motivate, people who uplift, people who cheer directly. ಅದು ಒಂಥರ ಗೊತ್ತಾಗೋಗುತ್ತೆ ಯಾರು ನಿಮ್ಗೆ ನಿಜವಾಗ್ಲೂ ಮಾಡ್ತಾ ಇದಾರೆ, ಯಾರು ನಿಮಗೆ ಮಾಡ್ತಾ ಇಲ್ಲ ಅಂದ್ಬಿಟ್ಟು. I love to spend with those people. So I have my own people. So when I'm working or when I'm not working, they're always there. No matter in friends or family, even with my content creators and fellow content creators, I know like with whom I should be spending time with. Because ಇವಾಗ ನೀವು you're not in a work space, ಒಂದು ಬಿಲ್ಡಿಂಗ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇಲ್ಲ. ಇವಾಗ ಒಂದು ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ರೆ you have tasks to complete, you have to go back home together. ನಮ್ಗೆ it's like we all are in different places, so you have to find the right person that who can cheer you. ನಂಗೆ ಇವಾಗೂ ಅಷ್ಟೇ, when I'm on low days, if I tell anybody that I'm low, they will cheer me up. So adu ಮಾಡೋದು not easy for everyone. You should find your people, and I'm glad I have my own set of friends who cheer me. So competition kinta I have found supportive friends. That's a beautiful way to see. ನಿಮ್ಮ ಫೀಲ್ಡ್ ಅಲ್ಲಿ ಹಾಗೆ ಏನಾದ್ರೂ ಒಂದು PR ಆರ್ಗನೈಸೇಷನ್ ಜೊತೆನೋ ಯಾವ್ದಾದ್ರು ಒಂದು ಟೀಮ್ ಜೊತೆನೋ ಯಾವಾಗ್ಲೂ ಲೈಕ್ ಟಚ್ ಅಲ್ಲೇ ಇರ್ತಾ ಇರ್ಬೇಕಾ? ಹೇಗೆ ಲೈಕ್ ಹೌ ಡು ಯು ಪ್ರೋಗ್ರೆಸ್, ಲೈಕ್ ಹೇಗೆ ನಂಬರ್ಸ್ ಬೆಳ್ಸೋದು ಹೇಗೆ, ಲೈಕ್ ಹೌ ಡು ಯು incorporate like working with many other brands, like how is that strategy? Like enadru plan ಮಾಡಿ ಹೋಗ್ತಾ ಇರ್ಬೇಕಾ, ಇಲ್ಲ work just comes your way? How does it work? I feel like you should put a lot of effort ಅನ್ಸುತ್ತೆ. ನಾನು ಹೇಳಿದಾಗ like back in those days ಸ್ವಲ್ಪ ಕ್ರಿಯೇಟರ್ಸ್ ಇದ್ರಲ್ವಾ, so we were all in touch with the PRs. ಅವಾಗ like they will know that you're there. ಇವಾಗ there are so many people, 500 plus, 1000 plus. ಬೆಂಗಳೂರಲ್ಲೇ there are more than 10,000 creators ಇರ್ಬೋದು. So there are so many people, so many agencies are coming up, so many brands are coming up. So you need to put equal efforts to expose yourself. ಈ ಇನ್ಸ್ಟಾಗ್ರಾಮ್ ಅನ್ನೋದೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಎಷ್ಟೊಂದು ಪ್ಲಾಟ್ಫಾರ್ಮ್ಸ್ ಇದೆಯಲ್ಲ, ಈ ಸೋಷಿಯಲ್ ಮೀಡಿಯಾ ಈ ಪ್ಲಾಟ್ಫಾರ್ಮ್ ಇಂದಾನೆ ಯು ವಿಲ್ ಗೆಟ್ ಮೋರ್ ಎಕ್ಸ್ಪೋಜರ್. ದೇ ವಿಲ್ ಸಮಟೈಮ್ಸ್ ಫೈಂಡ್ ಯು ಅಂಡ್ ಕಮ್, ಸಮಟೈಮ್ಸ್ ಯು ಶುಡ್ ಗೋ ಫೈಂಡ್ ದೆಮ್. ಸೊ ಟಚ್ ಅಲ್ಲಿ ಅಂತ ಕಾನ್ಸ್ಟೆಂಟ್ ಆಗಿ ಅಂದ್ರೆ ನೆಟ್ವರ್ಕಿಂಗ್ ಮಾಡ್ಬೇಕು. ಬಟ್ ನಾನ್ ಓವರ್ ದ ಇಯರ್ಸ್ ನಾನು ಹೆಂಗ್ ಮಾಡಿದೀನಿ ಅಂದ್ರೆ, ಯಾರ ಜೊತೆನೆ ಕೆಲಸ ಮಾಡಿದ್ರೇನು ಯು ಶುಡ್ ಎಂಡ್ ದಟ್ ವರ್ಕ್ ಇನ್ ಅ ವೆರಿ ಗುಡ್ ವೇ.
ಆ ಪ್ರಾಜೆಕ್ಟ್ ಮುಗಿಸಿದ್ರೇನು ಯು ಶುಡ್ ಎಂಡ್ ದಟ್ ಇನ್ ಅ ಗುಡ್ ವೇ ಸೊ ದಟ್ ಯು ವಿಲ್ ಬಿ ಇನ್ ಟಚ್ ವಿತ್ ಪೀಪಲ್. ಇಟ್ಸ್ ಜಸ್ಟ್ ಲೈಕ್ ಸರ್ವಿಸ್ ಬೇಸ್ಡ್. ಇವಾಗ ನೀವೇನಾದ್ರೂ ತಗೊಬೇಕು ಅಂದ್ರೇನು ಅವ್ರ ಕಸ್ಟಮರ್ ನ ಹೆಂಗ್ ಟ್ರೀಟ್ ಮಾಡ್ತಾರೆ, ಇಟ್ಸ್ ಲೈಕ್ ಬ್ಯೂಟಿಫುಲ್ ಕೊಲಾಬ್ರೇಷನ್ ಅಷ್ಟು ತಗೋಬೇಕಾದ್ರೇನು. ಸೊ ದ ಸೇಮ್ ವೇ ವಿ ಕ್ರಿಯೇಟ್ ಕಾಂಟೆಂಟ್, ವಿ ಪೋಸ್ಟ್ ಕಾಂಟೆಂಟ್, ಆಮೇಲೆ even when we get paid we should acknowledge everything so they will remember such a beautiful way of working with her and Beto. So but you don't have to be in touch saying good morning, good night, good morning. That is like too much. So we have to just keep it in a business way. But PRs anta work madidrallu I have made good friends. So I'm very glad because you constantly work with the same person, they constantly give you work anvaguno it's very nice that they remember you and they remember your work. ಆಮೇಲೆ when it comes to networking it's very important, especially in this job. You get to meet lot of people and you get to hear lot of stories. People will remember by your stories, by your aura around them. So naan modal madira networking, modal madira work inda I feel like even till today I get to work. It's not that I won't go ask, it's always good to ask brands for work too, because how will they know that you exist? Ivago if I want to work, ivago when I travel I pitch for brands, I pitch for I send them a DM, I mail them, I do everything. It's like go 2 in 1. They come, you come, you come, they come. It's the same. ಅಂದ್ರೆ ಒಂದಾನೊಂದು ಕಾಲದಲ್ಲಿ ಏನಾದ್ರೂ ಒಂದು ಓಪನಿಂಗ್ ಇದ್ರೆ, ಏನಾದ್ರೂ ಒಂದು ಪೊಲಿಟಿಕಲ್ ಇವೆಂಟ್ ಯಾವ್ದೇ ಇದ್ರು ಓನ್ಲಿ ಮೀಡಿಯಾ ಯೂಸ್ ಟು ಬಿ ದೇರ್. ಆಲ್ ದ ಪ್ರಿಂಟ್ ಪಬ್ಲಿಕೇಶನ್ಸ್ ಅಂಡ್ ಲೇಟರ್ ಎಲೆಕ್ಟ್ರಾನಿಕ್ ಮೀಡಿಯಾ ಪಬ್ಲಿಕೇಶನ್ ಮೀಡಿಯಾ ಯೂಸ್ ಟು ಬಿ ದೇರ್. ಇವಾಗ ನೋಡಿದ್ರೆ ಎಲ್ಲೇ ಹೋದ್ರು ಯು ಸಿ ಅ ಲಾಟ್ ಆಫ್ ಇನ್ಫ್ಲುಯೆನ್ಸರ್ಸ್ ಬೀಯಿಂಗ್ ದೇರ್. ಹೌದು. ಅಂಡ್ ಪ್ರಾಬ್ಲಿ ಆಫ್ಟರ್ 10 years I don't know, AI coming into picture, so many other things might change too. So it's a never ending technology, ella move ಆಗ್ತಾನೆ ಇದೆ, everything is happening. So how do you keep yourself updated? Do you really need to upskill yourself? ಇಲ್ಲ ಏನ್ ಕಲಿತೀರಾ ಸ್ವಲ್ಪ relevant ಆಗಿರಕ್ಕೆ? How do you keep yourself in that space? This is fast growing industry ಅನ್ಸುತ್ತೆ. Like I sometimes, like I said, ಎಷ್ಟು ಏನೇನ್ ತರಾನೋ ಮಾಡಿ ರೀಲ್ಸ್ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಅಮೇಝಿಂಗ್. ಲೈಕ್ ಸಮ್ಟೈಮ್ಸ್ ಮೂವೀಸೇ ನೋಡಕ್ಕೆ ಇಟ್ಸ್ ಮಚ್ ಮೋರ್ ದೆನ್ ಮೂವೀಸ್. ಹೌದು, ಇವಾಗೆಲ್ಲ ಅನಿಮೇಷನ್ಸ್ ಎಲ್ಲ ಮಾಡಿ ವಿಡಿಯೋಸ್ ಮಾಡ್ತಿದ್ದಾರೆ. ದ ಸ್ಟೋರೀಸ್ ದೇ ಪುಟ್, ದ ಕಾಂಟೆಂಟ್ ಕ್ರಿಯೇಟರ್ಸ್ ದಟ್ ಐ ಫಾಲೋ, ಎಷ್ಟು ಎಫರ್ಟ್ ಹಾಕ್ಬಿಟ್ಟು ಒಂದು ಮೂವಿ ತರಾನೇ ಇರುತ್ತೆ ಅವ್ರದ್ದು 30 seconds ವಿಡಿಯೋ. ಎಷ್ಟು ಎಫರ್ಟ್ ಹಾಕ್ತಾರೆ. ಐ ಆಮ್ ಲೈಕ್ ಆತರ ನೋಡ್ತಿರ್ಬೇಕಾದ್ರೆ ನಾವ್ ಕಲಿಬೇಕಲ್ವಾ ಅಂದ್ಬಿಟ್ಟು ನಾನು ಇವಾಗ ಎಡಿಟಿಂಗ್ ಬಗ್ಗೆ, ವಿಡಿಯೋ ಬಗ್ಗೆ, ಫೋಟೋಗ್ರಫಿ ಬಗ್ಗೆ, ವಾಟ್ ಎವರ್ ಐ ಆಮ್ ಇನ್ ಟು ಇಟ್, ಅದ್ರ ಬಗ್ಗೆ ತಿಳ್ಕೊಂತಾ ಇರ್ತೀನಿ, ಮೋರ್ ನಾಲೆಡ್ಜ್. ಸೊ ಇವಾಗ ಚಾಟ್ GPT ಬೇರೆ ಬಂದಿದೆ, ಯು ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ಮೊದ್ಲೆಲ್ಲ ನಮ್ ಥಾಟ್ ಬ್ಲಾಗ್ ಬರಿಬೇಕು ಅಂದ್ರೆ A to Z ನಿಂಗೆ ಏನ್ ಬೇಕೋ ಅದನ್ನ ನೀನೇ ಬರಿಬೇಕು. ಇವಾಗ ಪ್ರಾಂಪ್ಟ್ ಕೊಟ್ರೆ ಬರುತ್ತೆ. ಸೊ ಇಟ್ಸ್ ಚೇಂಜ್ಡ್, ಎವ್ರಿಥಿಂಗ್ ಇಸ್ ಇವಾಲ್ವ್ಡ್. ಜನ ಕಮ್ಮಿ ಯೋಚನೆ ಮಾಡೋದು, ಲೈಕ್ ಸ್ವಲ್ಪ ಯೋಚನೆ ಇದ್ರೆ ಸಾಕು. ಲೈಕ್ ಯು ಕ್ಯಾನ್ ಡೂ ಲಾಟ್ ಮೋರ್ ಥಿಂಗ್ಸ್ ವಿತ್ ದಟ್. ಆ ಥಾಟ್ ಬಂದ್ರೆ ಸಾಕು. ಐ ಫೀಲ್ ಲೈಕ್ ಈ ಜಾಬ್ ಅಲ್ಲಿ ಅಪ್ಗ್ರೇಡಿಂಗ್ ಯುವರ್ ಸೆಲ್ಫ್ ವಿಲ್ ಗಿವ್ ಯು ಬೆಟರ್ ವರ್ಕ್ ಅನ್ಸುತ್ತೆ ನಂಗೆ. ವೆನ್ ಐ ಸಿ ವಾಟ್ ಐ ವಾಸ್ ಡೂಯಿಂಗ್, ವೆನ್ ನೌ ಎವ್ರಿಥಿಂಗ್ ಹಸ್ ಚೇಂಜ್ಡ್. ಇನ್ನೂ ಐ ಕ್ಯಾನ್ ಚೇಂಜ್. ಪ್ರೊಡಕ್ಷನ್ ಆಗಿರ್ಲಿ, the way you put out the video, the way you put out the message, the way you tell, the way you talk, everything you can get better. ಅಂದ್ರೆ ಇದಕ್ಕೊಂದು ಸ್ಕೂಲ್ ಅಂತ ಇಲ್ಲ. ಇಟ್ಸ್ ಜಸ್ಟ್ ದಟ್ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡು ಹೌ ಕಾಂಟೆಂಟ್ ಕ್ರಿಯೇಟರ್ಸ್, ಇವೆಲ್ಲ ಹೋಮ್ ವರ್ಕ್ ನೀವೇ ರಿಸರ್ಚ್ ಮಾಡಿ ಬರೀಬೇಕು. ದೇರ್ ಆರ್ Instagram people who guide you, who help you to create reels. ಇವಾಗ ಅದೊಂದು ನೀಶ್ ಆಗಿದೆ. ಲೈಕ್ ಸ್ಟ್ರಾಟಜೀಸ್ ಹೇಳ್ಕೊಡ್ತಾರೆ ಆ ತರ. ದಟ್ಸ್ ಸಚ್ ಅ ನೈಸ್ ಥಿಂಗ್. when I was doing ಆ ತರ ಸ್ಟ್ರಾಟಜೀಸ್ ಎಲ್ಲ ಇರಲಿಲ್ಲ. ಸೊ ಈ ತರನು ಕಲಿಬಹುದು. ಓ ವಾವ್, ದಟ್ಸ್ ಸಚ್ ಅ ನೈಸ್ ವೇ. ಆಫ್ ಕೋರ್ಸ್ ಐ ಸೇವ್ ಲಾಟ್ ಆಫ್ ಥಿಂಗ್ಸ್. ಯು ಕ್ಯಾನ್ ಸೇವ್ ಅ ಲಾಟ್ ಆಫ್ ಥಿಂಗ್ಸ್ ಅಂಡ್ ಇಂಪ್ಲಿಮೆಂಟ್. ಈ ತರ ಅಪ್ಸ್ಕೇಲ್ ಮಾಡ್ಕೊಳ್ಳಬೇಕು. ಎನಿ ಸ್ಕಿಲ್, ಸ್ವಿಮ್ಮಿಂಗ್ ಅಷ್ಟೇ, ಯು ಕೀಪ್ ಡೂಯಿಂಗ್ ಇಟ್, ಯು ಗೆಟ್ ಬೆಟರ್. ಯು ಕೀಪ್ ಪ್ರಾಕ್ಟಿಸಿಂಗ್ ಎನಿಥಿಂಗ್, ಯು ಗೆಟ್ ಬೆಟರ್. ದ ಸೇಮ್ ವೇ ಐ ಕೀಪ್ ಲರ್ನಿಂಗ್, ಐ ಕೀಪ್ ಪ್ರಾಕ್ಟಿಸಿಂಗ್ ಎವ್ರಿಥಿಂಗ್ ಟು ಗೆಟ್ ಬೆಟರ್. ಇವಾಗ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಐ ಅಂಡರ್ಸ್ಟ್ಯಾಂಡ್ ನೀವ್ ಯಾವ ಸೆಟ್ಟಿಂಗ್ ಅಲ್ಲಿ ಮಾಡ್ತಾ ಇದೀರಾ. ಆಮೇಲೆ ಫೋಟೋ ತೆಗಿತೀರಾ, ನಿಮ್ ರೀಲ್ಸ್ ಎಲ್ಲ ನೀವೇ ಎಡಿಟ್ ಮಾಡ್ಕೊಂತೀರಾ ಹೇಗೆ? ವೆನ್ ಇಟ್ ಇಸ್ ಅ ಹೈ ಲೈಕ್ DSLR ಶಾರ್ಟ್ ಕಾಂಟೆಂಟ್ ಬ್ರಾಂಡ್ಸ್ ಬೇಕು ಅಂದಾಗ ವಿ ಹೈರ್ ದ ಟೀಮ್. ಅವರೆಲ್ಲ ಮಾಡ್ಕೊಡ್ತಾರೆ. ಲೈಕ್ ವಿಡಿಯೋಗ್ರಾಫರ್, ಎಡಿಟರ್ಸ್ ಎಲ್ಲ ಮಾಡ್ಕೊಡ್ತಾರೆ. ಲೈಕ್ ವೆನ್ ಯು ವಾಂಟ್ ಟು ಪುಟ್ ಅಕ್ರಾಸ್ ಅ ಕ್ವಿಕ್ ಮೆಸೇಜ್, ಇಲ್ಲ ನೀವೇ ಏನಾದ್ರು ಮಾಡ್ಬೇಕು ಜನಕ್ಕೆ ಜಲ್ದಿ ಮಾಡ್ಬೇಕು ಅಂದ್ರೆ ಐ ಡೂ ಇಟ್ ಮೈ ಸೆಲ್ಫ್. ಲೈಕ್ ಫೋಟೋಸ್, ಸ್ಕ್ರಿಪ್ಟಿಂಗ್, ರೈಟಿಂಗ್, ಕಾನ್ಸೆಪ್ಟ್ಸ್, everything ನಾನು ಮಾಡ್ತೀನಿ. So you not only put content but you also have to do so much in the back end. So much. It's like I'm all in one. ನಾನು ಇವೆಲ್ಲ ಮಾಡ್ತಾನೆ ಇರ್ಲಿಲ್ಲ. ಐಮ್ ಲೈಕ್ ನಾನು ಇವಾಗ ಸ್ಟೋರಿ ರೈಟರ್ ಆಗ್ಬಿಟ್ಟಿದ್ದೀನ. ಬಿಕಾಸ್ ಕಾನ್ಸೆಪ್ಟ್ಸ್ ಬರ್ದು ಕಳಿಸ್ಬೇಕು. ಡಿಫ್ರೆಂಟ್ ಬ್ರಾಂಡ್ಸ್, ಇಮ್ಯಾಜಿನ್ ನಂಗೆ ಒಂದ್ 5 ಜನ ಬ್ರಾಂಡ್ಸ್ 5 ಸ್ಕ್ರಿಪ್ಟ್ ಕಳ್ಸು ಅಂದ್ರೆ ಎವ್ರಿ ಪ್ರಾಡಕ್ಟ್ ಇಸ್ ಡಿಫ್ರೆಂಟ್. ಎವ್ರಿಬಡಿ ಹ್ಯಾವ್ ಡಿಫ್ರೆಂಟ್
way of putting their product. So you write scripts for all of them, and you act in a different character in all of them. ಆಮೇಲೆ ಅದು ತಪ್ಪಾದ್ರೆ ಮತ್ತೆ ಬರಿಬೇಕು, ಅದಾದ್ಮೇಲೆ ಎಕ್ಸಿಕ್ಯೂಷನ್. ಬಿಕಾಸ್ ನೀವೊಂದು ರೀಲ್ ನೋಡೋದು, ಇಟ್ಸ್ ಜಸ್ಟ್ ನಾಟ್ ಒಬ್ರು, ಮಿನಿಮಮ್ ಒಂದು 30 ಪೀಪಲ್ ವರ್ಕ್ ಮಾಡ್ತಾ ಇರ್ತಾರೆ. ಟೀಮು, ನಾನು, ಹೇರ್ ಸ್ಟೈಲಿಸ್ಟ್, ಮೇಕಪ್ ಆರ್ಟಿಸ್ಟ್, ಔಟ್ಫಿಟ್ಸ್, ಮತ್ತೆ ಮಾರ್ಕೆಟಿಂಗ್ ಹೆಡ್, ಅವ್ರ ಬ್ರ್ಯಾಂಡಿಂಗ್ ಟೀಮು, ಅವ್ರು ಎಲ್ಲಾರು ಸೇರಿ ಒಂದ್ ರೀಲ್ ಹೋಗ್ಬೇಕು ಅಂದ್ರೆ ಬ್ರ್ಯಾಂಡ್ ಇಂದ ಜೊತೆಗೆ ಅಪ್ರೂವಲ್ಸ್ ಇರ್ಬೇಕು, ಅವೆಲ್ಲ ಆಗತ್ತೆ. ಒಂದೊಂದ್ಸತಿ ವೆನ್ ಯು ಆರ್ ಡೂಯಿಂಗ್ ಇಟ್ ಬೈ ಯೋರ್ ಸೆಲ್ಫ್, ನೀವೇ ಡಿಸಿಷನ್ಸ್ ತಗೋಬಹುದು, ನೀವೇ ಎಲ್ಲ ಮಾಡ್ಬೋದು. ಸೊ ಇಟ್ಸ್ ಲಾಟ್ ಆಫ್ ಟೈಮ್. ಆಸ್ ಅ ಇನ್ಫ್ಲೂಯೆನ್ಸರ್ ಎಷ್ಟ್ ಗಂಟೆ ಮಾಡ್ತೀರಾ ಕೆಲಸ ಒಂದ್ ದಿವಸಕ್ಕೆ? ರಫ್ ಆಗಿ ಐ ಸ್ಟಾರ್ಟ್ ಆಕ್ಚುಲಿ ನೋ ಟೈಮ್, ಆ ತರ ಟೈಮ್ ಅಂತ ಇಲ್ಲ. ಲೈಕ್ ಇಟ್ಸ್ ಐ ವರ್ಕ್ ದ ಹೋಲ್ ಡೇ, ಬಟ್ ಐ ಡೂ ಟೇಕ್ ಬ್ರೇಕ್ಸ್. ಲೈಕ್ ಓಕೆ 9 PM ಆದ್ಮೇಲೆ ವರ್ಕ್ ಮಾಡಬಾರ್ದು ಅನ್ಕೊಂತೀನಿ, ಒಂದೊಂದ್ಸತಿ 8 PM ಆದ್ಮೇಲೆ ವರ್ಕ್ ಮಾಡ್ಬೋದು. ಇಟ್ಸ್ ಲೈಕ್ people are waiting for your message, people are waiting, because it's not like a physical place, so you have to be responsive to them, because ಅವ್ರ ಬೇರೆಯವ್ರಿಗೆ ಹೇಳೋ ತರ they'll be waiting, they'll be responsible to answer someone else. So I don't know, maybe I can't tell, but I still take one day break. Like Sunday tara I take a break. Sundays I usually don't keep work until it's priority. ನಾನು ಒಂದಿನ ರಜಾ ತಗೋತೀನಿ, but most of the days it's working. It's always like working. Like a full-time job. It is a full-time job. It is a full-time job. Even though there is no workspace, it is a full-time job. My God, so you have to be in the public eye. Yeah. You're pretty much like a celebrity. You are like a creative content head who decides the content. You are the execution head who does all of it in the back end also. And you're the face of your content too. So it's quite taxing. A lot. Mentally, yeah. And physically you need to be there wherever you have to. Correct. So it's both a lot of energy, and people who think that this is just a reel, no, it's not. So mentally and physically ishtu taxing iruvaga, how do you keep your sanity? ಏನ್ ಮಾಡ್ತೀರಾ ನೀವು ಅದಕ್ಕೆ? Like I said, friends, family, just take a break, watch your favorite movie, and understand that this is not everything. So my husband keeps telling, that is a part of your life, it's not your life, come out of it, now you just spend time here. So we do lot of activities, lot of experiences, lot of different things that gives us dopamine in different ways, like art agirli, some new experience agirli, going to our favorite place, experiencing different things, watching new movies, bowling, games, something to divert ourselves. Normal life. Yeah. Yeah. This job is as difficult as any. So ನಿಮ್ ಪ್ರಕಾರ ಒಂದು ಕಾಂಟೆಂಟ್ ಕ್ರಿಯೇಟರ್ ಇಲ್ಲ ಇನ್ಫ್ಲೂಯೆನ್ಸರ್ ಆಗ್ಬೇಕಂದ್ರೆ ವಾಟ್ ಆರ್ ದ ಕ್ವಾಲಿಟೀಸ್ ಒನ್ ಮಸ್ಟ್ ಕಂಟೈನ್ ಇನ್ ದೆಮ್ಸೆಲ್ಸ್? I don't think so. You should have qualities anta, because you will find out what you want to do. ಇಲ್ಲ ಹಾಗಂತಲ್ಲ, ಇವಾಗ ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂತ ಆಸೆ ಇದೆ ಅವ್ರಿಗೆ. Okay. ಆದ್ರೂನು ಅದಕ್ಕೆ ತಕ್ಕಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ದೇ ವಿಲ್ ಡೂ ದೇರ್ ರಿಸರ್ಚ್, ಏನೇನೆಲ್ಲ ಮಾಡ್ಬೇಕು ಮಾಡ್ತಾರೆ. ಬಟ್ ಒಂದ್ ಸ್ವಲ್ಪ ಕ್ವಾಲಿಟೀಸ್, ಇವಾಗ ಡಾಕ್ಟರ್ ಆಗ್ಬೇಕಂದ್ರೆ ಕಂಪ್ಯಾಷನ್ ಇರ್ಲೇಬೇಕು ಅವ್ರಿಗೆ, ಕೈಂಡ್ ಆಗಿರ್ಬೇಕು. If you want to be an athlete, you need to be physically fit. So there are some qualities which are like you don't have a no go for it. ಆ ತರ ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕಂದ್ರೆ ಯಾವ ಕ್ವಾಲಿಟೀಸ್ ಖಚಿತವಾಗಿ ಅವ್ರಿಗೆ ಇರಬೇಕು? ಆ ತರ ಇರ್ಬೇಕು ಅಂದ್ರೆ ಇಂಟ್ರೆಸ್ಟ್ ಇರ್ಬೇಕು ಅವ್ರಿಗೆ, ಪೇಷನ್ಸ್ ತುಂಬಾ ಇರ್ಬೇಕು. ಒಬ್ಬೊಬ್ರು ಸ್ಟಾರ್ಟ್ ಮಾಡ್ತಾರೆ, ಒಂದು 10 ರೀಲ್ ಪೋಸ್ಟ್ ಮಾಡಿದ್ದೆ ನಾನು ಓಕೆ ಬೆಳ್ದು ಬಿಡ್ಬೇಕು ಅಂತ. ನೋ, ದಿಸ್ ಗೇಮ್ ಇಸ್ ನಾಟ್ ಲೈಕ್ ದಟ್. ಅಂಡ್ ಒಬ್ಬೊಬ್ರು ಓಕೆ ನಾನು ಇದನ್ ಮಾಡ್ತೀನಿ ಟೈಮ್ ಪಾಸ್ಗೆ ಅಂತ ಮಾಡ್ತೀನಿ, ಆದ್ರೆ ನಂಗೆ ಯಾವ ಬ್ರ್ಯಾಂಡ್ಸು ವರ್ಕ್ ಮಾಡಕ್ ಬರ್ತಾ ಇಲ್ಲ, ಆತರ ಪೀಪಲ್ ಲೂಸ್ ಇಂಟ್ರೆಸ್ಟ್ ಕ್ವಿಕ್ಲಿ. ಸೊ ಇದಕ್ಕೆ ಕನ್ಸಿಸ್ಟೆನ್ಸಿ ಆಗಿರ್ಬೇಕು, ಪೇಷನ್ಸ್ ಇರ್ಬೇಕು. ನಿಮ್ಗೆ ಎಷ್ಟು ವಿಡಿಯೋಸ್ ಹಾಕಿದ್ರೆ ಅಷ್ಟು ಗ್ರೋತ್ ಬರಲ್ಲ. ಲೈಕ್ ಯು ನೀಡ್ ಟು ಪುಟ್ ಯೋರ್ ಸೆಲ್ಫ್ ಔಟ್ ದೇರ್ so that people can notice you. So putting yourself out there is the most difficult thing. Like ನೀವ್ ಏನೇ ಮಾತಾಡಿದ್ರೇನು ಜನ ತಪ್ಪು ಕಂಡಿಡಿಯಕ್ ಇದ್ದೇ ಇರ್ತಾರೆ. ಆ ತರದ್ರಲ್ಲಿ ಅಷ್ಟು ಧೈರ್ಯ, ನಾನು ಏನ್ ಮಾಡಿದ್ರೇನು ದಟ್ ಶುಡಂಟ್ ಟಚ್ ಮೀ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರ್ಬೇಕು. ಸೊ ಐ ಫೀಲ್ ದಟ್ ಆ ಕಾನ್ಫಿಡೆನ್ಸ್, ಒಂದು ನಥಿಂಗ್ ಕ್ಯಾನ್ ಟಚ್ ಮೀ ಅನ್ನೋ ಒಂದು ಥಿಕ್ ಸ್ಕಿನ್ ಆ ತರ ಇದ್ರೆ ಐ ಫೀಲ್ ಲೈಕ್ ಯು ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್. ಆ ಕನ್ಸಿಸ್ಟೆನ್ಸಿ, ಆ patience is a lot more things that comes. It's like a layer of cake. It's just not okay, ನಾನು ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ, ಕ್ಯಾಮ್ರಾ ಇದೆ, I have, so jana they think I have all the gadgets. Now I am content creator. No, you can start with anything. Basic phone indane everybody starts. I see people
ಇವಾಗ ಹೆಂಗ್ ಇದ್ರೇನು ಕಾಂಟೆಂಟ್ ಮಾಡೇ ಮಾಡ್ತಾರೆ. ಸೊ ವಾಟ್ ಯು ಹ್ಯಾವ್ ಯು ಕ್ಯಾನ್ ಕ್ರಿಯೇಟ್ ನಾಲೆಡ್ಜ್, ಬಿಕಾಸ್ ನಿಮಗಿರೋ ನಾಲೆಡ್ಜ್ ನಮ್ಗೆ ಗೊತ್ತಿರಲ್ಲ. ಐ ಸಿ ಬೇಸಿಕ್ ಸಿಂಪಲ್ ಥಿಂಗ್ಸ್ ಪೀಪಲ್ ಕ್ರಿಯೇಟ್ ಕಾಂಟೆಂಟ್ ಅಬೌಟ್. ಒಂದು ಬಟ್ಟೆ ಮಡ್ಚೋದಾಗಿರ್ಲಿ, ಒಂದು ಅಯರ್ನ್ ಮಾಡೋಕ್ಕಾಗಿರ್ಲಿ, ಸಿಂಪಲ್ ರೆಸಿಪಿ ಆಗಿರ್ಲಿ, ಬಾಯ್ಲಿಂಗ್ ಎಗ್ ಇಸ್ ಆಲ್ಸೋ ಕಾಂಟೆಂಟ್, ಬಿಕಾಸ್ ನಾಟ್ ಎವ್ರಿಬಡಿ ನೋಸ್. ಸೊ ನಿಮಗ್ ಗೊತ್ತಿರೋದನ್ನ ನೀವು ನಿಮ್ ತರ ಹಾಕಿದ್ರೆ ಗೊತ್ತಿಲ್ದಿರೋರು ತಿಳ್ಕೊಂತಾರೆ. ದಟ್ ಈಸ್ ವಾಟ್ ಐ ಫೀಲ್ ಲೈಕ್. ನಿಮ್ಗೆ ಏನೇ ಕ್ವಾಲಿಟಿ ಇದ್ರೇನು ದಟ್ ಈಸ್ ಅ ಕ್ವಾಲಿಟಿ ದಟ್ ನೋ ಬಡಿ ಎಲ್ಸ್ ಹ್ಯಾಸ್. ಸೊ ಜಾಸ್ತಿ ಪೊಟೆನ್ಶಿಯಲ್ ಇರ್ಬೇಕು, ಎಲ್ಲ ತಿಳಿದಿರ್ಬೇಕು, ಈ ಪರ್ಟಿಕ್ಯುಲರ್ ಪ್ರೊಫೆಷನ್ ಬಗ್ಗೆ ತಿಳ್ಕೊಂಡೆ ನಾನ್ ಬರ್ಬೇಕು ಆತರ ಏನಿಲ್ಲ. ನಿಮ್ಗೆ ಏನ್ ಗೊತ್ತೋ ಅದನ್ನ ನೀವು ಹಾಕಿ. ಇಟ್ಸ್ ಲೈಕ್ ಅ ಸ್ಕೂಲ್. ಎವ್ರಿ ಡೇ ಯು ಲರ್ನ್. ಯು ಹ್ಯಾವ್ ನಾಲೆಡ್ಜ್, ಬಟ್ ಯೂಸ್ ಯುವರ್ ನಾಲೆಡ್ಜ್ ಅಂಡ್ ಡೂ ವಾಟ್ ಯು ನೋ ಅಷ್ಟೇ. than knowing everything, like they say, right? Until you build 10 houses, you are not an architect. You're an architect if you know what basics. You can't wait for your projects to come. Correct. You can start. So you have to just keep doing what you do. And in that process you might have a creative block, you might have like Everything. burnout, ಏನೇ ಆಗಿರ್ಲಿ. Creative block is very, very normal. I feel it's very, very normal. And ಈ ಬ್ಲಾಕ್ ಎಲ್ರಿಗೂ ಬಂದೇ ಬರುತ್ತೆ. ಅವ್ರು ನೋಟಿಸ್ ಮಾಡಬೇಕು. ಬಿಕಾಸ್ ಒಬ್ಬೊಬ್ರು ದೇ ಬರ್ನ್ ಔಟ್ ಸೋ ಮಚ್ ದಟ್ ದೇ ಡೋಂಟ್ ಕಮ್ ಬ್ಯಾಕ್. ಐ ಹ್ಯಾವ್ ಸೀನ್ ಪೀಪಲ್ ಐವ್ ಸೀನ್ ಕಾಂಟೆಂಟ್ ಕ್ರಿಯೇಟರ್ಸ್ ನನ್ನ ಜೊತೆ ಮಾಡ್ತಿರೋರು ಇವಾಗ ಯಾರು ಮಾಡ್ತಾನೆ ಇಲ್ಲ. ಬಿಕಾಸ್ ದೇ ಹ್ಯಾವ್ ಅಂಡರ್ಸ್ಟುಡ್ ನಮ್ಗ ಇಟ್ಸ್ ನಾಟ್ ಅ ಈಸಿ ಥಿಂಗ್. ಫುಲ್ ಟೈಮ್ ಜಾಬ್ ಇಟ್ಕೊಂಡು ಇದನ್ನ ಮಾಡ್ತಾ ಇರೋ ಅವ್ರಿಗೆ ಹ್ಯಾಟ್ಸ್ ಆಫ್. I know so many people who are doing both of it, like Sunday projects. ಆಮೇಲೆ ಒಬ್ಬೊಬ್ರು ಕಾರ್ಪೊರೇಟ್ ಆಗಿ ಮತ್ತೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿರೋ ಅವ್ರಿಗೆ ನೆಕ್ಸ್ಟ್ ಲೆವೆಲ್. The patience they have is amazing. So when someone is creating, doing all the things, all you need to is appreciate them. I know ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೂ it's okay. You just don't tell or just be kind to them, because everybody are trying to do something. And they are putting their best self Best out there. self. Even though ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಮೂಡ್ ಇಲ್ಲ ಅಂದ್ರೇನು, when they're putting themselves out is a big thing. Like workout ಮಾಡಲೇಬೇಕು ಅಂತಾರೆ, but to come out of the bed is the first thing that you have to do. That's the best thing. That's the beginning, first step. So just be kind or don't talk. ಇವಾಗ ನಾರ್ಮಲ್ ಜನಗಳಿಗೆ ನಮ್ಗೆಲ್ಲ ರೀಲ್ಸ್ ಹೆಂಗ್ ಹುಚ್ಚೋ ಆ ತರ ಕ್ಯಾನ್ ಅನ್ ಇನ್ಫ್ಲುಯೆನ್ಸರ್ ಆರ್ ಅ ಕಾಂಟೆಂಟ್ ಕ್ರಿಯೇಟರ್ ಕ್ಯಾನ್ ಆಲ್ಸೋ ಗೆಟ್ ಅಡಿಕ್ಟೆಡ್ ಟು ಕ್ರಿಯೇಟಿಂಗ್ ಕಾಂಟೆಂಟ್. They can, like I said, it's overwhelming. You see so much out there. ನೀನ್ ಒಂದಕ್ಕೆ ಒಂದು ನೋಡಕ್ಕೆ ಅಂತ ಬಂದಿರ್ತೀಯ, but you keep scrolling, 1 hour is gone there, 2 hours is gone. You get addicted to it. I think that's the thing that Instagram algorithm does, you know. It sends you the best videos to get you hooked. And ನಾನೇ ಎಷ್ಟೊಂದ್ ಸತಿ okay 5 minutes I'll just see off 10 videos and then I'll just work ಅಂದ್ರೆ it's 1 hour done. So it's so addictive. Social media is very addictive. You spoke about creative block. ಸೊ ನಿಮಗೆ ಆ ತರ ಬಂದಾಗ ಟಕ್ ಅಂತ ನೆಕ್ಸ್ಟ್ ಥಾಟ್ ಗೆ ಹೆಂಗ್ ಮೂವ್ ಮಾಡ್ತೀರಾ? ಇನ್ನೊಂದು ನಿಮ್ಮ ಥಾಟ್ಸ್ ಅಂಡ್ ಐಡಿಯಾಸ್ ನ ಹೇಗ್ ಜಡ್ಜ್ ಮಾಡ್ಕೊಂತೀರಾ? ಲೈಕ್ ಇದು ಸರಿ ಇದೆಯಾ, ಇದು ಚೆನ್ನಾಗಿ ಓಡುತ್ತಾ ಇಲ್ವಾ? ಲೈಕ್ ಹೌ ಡು ಯು ಲೈಕ್ ಅನಲೈಸ್ ಯುವರ್ ಥಾಟ್ಸ್, ಕ್ರಿಯೇಟಿವ್ ಐಡಿಯಾಸ್? It's trial and error, all experiments ಅನ್ಸುತ್ತೆ. So many topics ಬಂದಿರುತ್ತೆ, so many things you write down. I write down lot of things. ಅದ್ರಲ್ಲಿ ಎಕ್ಸಿಕ್ಯೂಟ್ ಸ್ವಲ್ಪ ಮಾಡ್ತೀನಿ, ಅದ್ರಲ್ಲಿ ಫೈನಲ್ ಔಟ್ಕಮ್ ಒಂದು ಬಂದಿರುತ್ತೆ. ಅದನ್ನ ನಾನು ಎಷ್ಟೊಂದು ವಿಡಿಯೋಸ್ ಡ್ರಾಫ್ಟ್ ಅಲ್ಲೇ ಇರುತ್ತೆ, ಇವಾಗ್ಲೂನು ಹಾಕ್ಲಾ ಬೇಡ್ವಾ ಅಂದ್ಬಿಟ್ಟು ಒಂದೊಂದು ಹಾಕಿರ್ತೀಯ, ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದು ವೈರಲ್ ಹೋಗ್ಬಿಟ್ಟಿರುತ್ತೆ. ಒಂದೊಂದು ಮೆಸೇಜ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ತೆಗ್ದಿರ್ತೀವಿ, ದಟ್ ವೋಂಟ್ ಗೋ, ಬಟ್ you have put heart and soul to that, so let it be anamito. So sometimes I discuss with my brother, because he lives in the abroad. I keep asking him ಅವ್ರು ಏನ್ ಮಾಡ್ತಾ ಇದಾರೆ, ಅವ್ನ್ ಏನ್ ತರ ಟಾಪಿಕ್ಸ್ ನೋಡ್ಬೇಕು. And I feel like family are the best people who will tell you on your face, no, it's such a bad topic, so ಬೇಡ ಇದ್ ಮಾಡೋದು ಅಂದ್ಬಿಟ್ಟು. He gives me a lot more ideas. We sit together ಅಂದ್ರೆ ವಿಡಿಯೋ ಕಾಲ್ ಅಲ್ಲಿ, we write down a lot of things. He'll help me ಈ ತರ ಮಾಡಿದ್ರೆ it can get better. So we discuss lot of things. Not everything goes live and not everything is success. Everything is trial and error. ನಂಗೆ ಕ್ರಿಯೇಟಿವ್ ಬ್ಲಾಗ್ ಬಂದಾಗ I talk to people. What are you looking? Instagram story ಅಲ್ಲಿ ಹಾಕ್ತೀನಿ, give me ideas. ಸೊ ನೀವ್ ಏನ್ ತರ ನೋಡ್ಬೇಕು ಅನ್ಕೊಂತಾ ಇದೀರಾ ಅಂದ್ಬಿಟ್ಟು ಎಷ್ಟು ಡಿಫ್ರೆಂಟ್ ಐಡಿಯಾಸ್ ಬರುತ್ತೆ. ಇನ್ಫ್ಯಾಕ್ಟ್ ಆ ಐಡಿಯಾಸ್ ಇಂದ ದ ಬೆಸ್ಟ್ ಒನ್ ವಿಚ್ ಐ ಕ್ಯಾನ್ ಬಿ I can be myself. I also can relate, and it is something that I can execute. ಆ ತರ ಅನ್ಕೊಂಡ್ವಾಗ ಒಂದು ಟಾಪಿಕ್ಸ್ ಪಿಕ್ ಮಾಡ್ಕೊಂಡು I'll put it across. ಅದರಿಂದ ಒಂದು 2 ಬರ್ಬೋದು. You have 500 topics, but you can only do
execute maybe 5 people No, help me. it is really confusing also, right? ಒಂದೊಂದ್ಸಲ ಅದ್ರಲ್ಲಿ ಏನೂ ಕಂಟೆಂಟ್ ಇರಲ್ಲ ಬಟ್ ಅದು ತುಂಬಾ ಚೆನ್ನಾಗಿ ವ್ಯೂಸ್ Yeah, ಬಂದಿರುತ್ತೆ. yeah. ಅಂಡ್ ಆಸ್ ಯು ಸೆಡ್ ಇಟ್ಸ್ ನಾಟ್ ಅ ಸ್ಪ್ರಿಂಟ್ ಲೈಕ್ ಮ್ಯಾರಥಾನ್, ನೀವು ಅದು ಬಂದ್ರೂ ಬಂದಿಲ್ಲ ಅಂದ್ರೂ ಮಾಡ್ತಾನೆ ಇರ್ಬೇಕು. ಮಾಡ್ತಾನೆ ಇರ್ಬೇಕು. ಸೊ You have to. ಹೌ ಡು ಯು ಕೈಂಡ್ ಆಫ್ again and again come back on that track of finding what works for you? Just keep doing what I'm doing. I keep learning. Ononsati, even though I'm not happy posting such content, I try to see what are the results that I might get. ಟ್ರಯಲ್ ಅಂಡ್ Trial and error. So sometimes ನಂಗೆ ಇಷ್ಟ ಇಲ್ಲ ಅಂದ್ರೇನು I do. ನನ್ಗೆ ಈ 10 seconds reels ಇಷ್ಟಾನೇ ಆಗಲ್ಲ. I watch long format videos. I want stories. ನಾನ್ ನೋಡ್ತೀನಿ 2 minutes ಇದ್ರೇನು ಅದ್ರಲ್ಲಿ ಏನಾದ್ರು ಇದ್ರೆ ನೋಡ್ತೀನಿ. ಬಟ್ ಈ 10 seconds ವೈರಲ್ ಹೋಗುತ್ತೆ ಅಂತ ನೋಡಿದ್ಮೇಲೆ ಐ ಟ್ರೈ ಸಮ್ ಟೈಮ್ಸ್ ಓಕೆ ನಾನು ಒಂದು 5 seconds ಹಾಕ್ತೀನಿ, ಹಿಂಗ್ ವರ್ಕ್ ಆಗುತ್ತೆ, ರಿಯಾಕ್ಟಿಂಗ್ ಬೆಟರ್ ಟುವರ್ಡ್ಸ್ ದಟ್ ವಿಡಿಯೋ. ಇಲ್ಲ ಅಂದ್ರೆ ಇಸ್ ಇಟ್ ಶೋಯಿಂಗ್ ಟು ನಾನ್ ಫಾಲೋವರ್ಸ್, ಆಮ್ ಐ ಗೆಟಿಂಗ್ ಬೆಟರ್ ಪೀಪಲ್? ಅಂಡ್ ಇಟ್ ಇಸ್ ನಾಟ್ ಆಲ್ವೇಸ್ ಯು ಗೆಟ್ ದ ರೈಟ್ ಪೀಪಲ್ ಟು ಯುವರ್ ಅಕೌಂಟ್. Sometimes wrong people can come to your account who don't relate to any of your content. Like ನೀವು travel content ಒಂದ್ ವಿಡಿಯೋ ನೋಡ್ಬಿಟ್ಟು ಫಾಲೋ ಮಾಡಿದ್ರೆ the next upcoming content can be related to food. ನಾನು ಇವ್ರನ್ನ ಫಾಲೋ ಮಾಡಿದ್ದೆ ಬೇರೆದಕ್ಕಲ್ವಾ ಅನ್ಬಿಟ್ಟು. ಸೊ sometimes you have to wait for the right people to come. ಇಲ್ಲಾಂದ್ರೆ they can definitely unfollow you. Now that you have ತುಂಬಾ niche expand ಆಗ್ತಾ ಹೋಗ್ತಿದ್ಯಲ್ಲ, is it difficult to hold your followers? Like ನಿಮ್ಮ because you have built a beautiful community. Grub Mode community ನೋಡಿದ್ರೆ the numbers are like huge. So ಆ ತರ ಇದ್ದಾಗ is it really difficult to manage to have the numbers and attract the new crowd? ಹೇಗಿರುತ್ತೆ? Like what is the game like? It's definitely a most ಕಾಂಪ್ಲಿಕೇಟೆಡ್ ಥಿಂಗ್. ಏನಕ್ಕೆ ಅಂದ್ರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೀನ್ ನಿನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿರ್ತೀಯ. ನನಗೆ ಇದಿಷ್ಟ, ನಾನು ಇದ್ ಮಾಡ್ತೀನಿ, ನನ್ಗೆ ಈ ತರ ಬೇಕು ಎಲ್ಲ. ಮಾಡ್ತಾ ಮಾಡ್ತಾ ಜನ ಬಂದಾಗ ಜನಕ್ಕೆ ಏನ್ ಇಷ್ಟ, ಜನ ಏನ್ ನೋಡ್ಬೇಕು, ಜನ ಈ ತರ ರಿಯಾಕ್ಟ್ ಮಾಡ್ತಾರ ಅಂತ ಯುವರ್ ಥಾಟ್ ಇಸ್ ಕಂಪ್ಲೀಟ್ಲಿ ಡೈವರ್ಟೆಡ್ ಟು ವಾಟ್ ದೇ ಆರ್ ಥಿಂಕಿಂಗ್. ನಾವು ಇವಾಗ ನಾನು ಏನಾದ್ರು ಮಾಡ್ಬೇಕು ಅಂದ್ರೆ ಜನಕ್ಕೆ ಇಷ್ಟ ಆಗುತ್ತಾ, ಜನ ನೋಡ್ತಾರ, ಆತರ. ನಮ್ಮಣ್ಣ ಅವಾಗ ಹೇಳ್ತಾನೆ, ನೀನ್ ಸ್ಟಾರ್ಟ್ ಮಾಡಿದ್ದೇನಕ್ಕೆ, ನಿನ್ಗೋಸ್ಕರ ಒಂದ್ 2-3 ಹಾಕು, ಅವ್ರಿಗೋಸ್ಕರ ಒಂದ್ 2-3 ಹಾಕು. ಸೊ ಈವನ್ ನಾವು ನನ್ಗೆ ಏನಾದ್ರು ಬೇಕು ಅಂದ್ರೇನು ನನ್ಗೆ ಇಷ್ಟ ಆಗಿರೋದ್ ಹಾಕ್ತೀನಿ, ಅವ್ರಿಗೆ ಇಷ್ಟ ಆಗಿರೋದು ಒಂಚೂರು ಹಾಕ್ತೀನಿ. ಸೊ ಇಟ್ ಈಸ್ ಲೈಕ್ ಬೋತ್ ದ ವೇಸ್, ಬಿಕಾಸ್ ಇಟ್ಸ್ ಸಚ್ ಅ ಥಿಂಗ್ ದಟ್ you can't stop. You want to hold on to those community people that you have grown. ತುಂಬಾ ಕಷ್ಟಪಟ್ಟು ಅವ್ರು ಬಂದಿದ್ದಾರೆ, and you have to respect their time. Their time is very important when they're staying with you. You can't just be like random things anbiಟ್ಟು. Of course, ಒಂದೊಂದ್ಸತಿ when brand collabs come, many people don't relate to the products ಹಾಕೋದು, but some people relate to it. So 80% when you choose for them, 20% for your happiness you have to do. So I try to do, but it is very hard to gain that loyal community. Random reels viral hogi nimage followers bandidreno, how long will they sustain anta it's important. You have to keep doing the same things, but through stories, through your life journey, if they're connecting to you, that is more important. I mean, to also contain that authentic self, right? In the process of satisfying, ಇವಾಗ brands ನ satisfy ಮಾಡಕ್ಕೋ ಇಲ್ಲ followers ನ satisfy ಮಾಡಕ್ಕೋ ಏನೋ ಒಂದು ಮಾಡ್ತಾ ಹೋದ್ರೆ at some point you might lose yourself. Yeah, so we need to kind of contain that. ಹಾಗೆ ಈ process ಅಲ್ಲಿ ಒಂದೊಂದ್ ಸ್ವಲ್ಪ brands ಬರುತ್ತೆ, ತಮಗೆ ಒಂದ್ ಸ್ವಲ್ಪ ಇಷ್ಟ ಆಗ್ಬೋದು, ಇನ್ನು ಸ್ವಲ್ಪ I don't appreciate the brand that much. ಆ ತರ ಎಲ್ಲಾನು ತಗೊಳ್ತೀರಾ ಹೇಗೆ? Like how do you converse with the brands? ಹೇಳ್ಬೇಕು ಅಂದ್ರೆ ನಾನು ತುಂಬಾ ನೋ ಅಂತೀನಿ ಬ್ರಾಂಡ್ಸ್ಗೆ than more than yes. Because lot of brands come to you and this is the fastest media. ಹೇಳ್ಬೇಕು ಅಂದ್ರೆ it's the fastest way to spread the news. ಈ ತರ ಟೈಮ್ ಅಲ್ಲಿ there are chances of you getting lot of brands, different brands, ನೀವು ಎಕ್ಸ್ಪ್ಲೋರ್ ಮಾಡಿಲಿರೋ ಬ್ರಾಂಡ್ಸೇ ಬರುತ್ತೆ. ಸೊ I think will I use this ಅಂದ್ಬಿಟ್ಟು when I started the journey, I never used to think ನಂಗೆ ಯಾವ ಬ್ರ್ಯಾಂಡ್ ಬಂದ್ರೇನೋ ನಾನು ಮಾಡ್ತಾ ಇದ್ದೆ, because okay, at the end, okay, I want to work with brands ಅಂದ್ಬಿಟ್ಟು. Slowly, once the community I hold believe my words ಅಂತ ಅಂದಾಗ, oh my god, people are trusting me. I can't take them for granted. I'm responsible for their choices. So I think if I'm relatable to the product that I'm using. Second, ನಾನು ಇದನ್ನ ಹಾಕೊಂತೀನಿ ಫಸ್ಟ್ ನನ್ನ ಸ್ಕಿನ್ ಮೇಲೆ, ಇಫ್ ಇಟ್ ಕಮ್ಸ್ ಟು ಸ್ಕಿನ್ ಕೇರ್. ಸೊ ತುಂಬಾ ಇಫ್ ಯು ಸಿ, ಐ ಡೋಂಟ್ ಪ್ರಮೋಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ತುಂಬಾ ವೆರಿ ರೇರ್ಲಿ ಐ ಪಿಕ್ ಬ್ರಾಂಡ್ಸ್. ಐ ಜೆನ್ಯೂನ್ಲಿ ಡೂ ರಿಸರ್ಚ್, ನಾನು ಅದನ್ನ ಹಾಕೊಂತೀನಿ. ಇಲ್ಲಾಂದ್ರೆ ಈವನ್ ವೆನ್ ಇಟ್ ಕಮ್ಸ್ ಟು ಔಟ್ಫಿಟ್ಸ್, ವಿಲ್ ಐ ವೇರ್ ದಿಸ್ ಅಗೇನ್ 10 times? ಇದನ್ನ ನಾನು ಹಾಕ್ತಾ ಇದ್ದೀನಿ ಅಂದಾಗ ಐ ಥಿಂಕ್ ಅಬೌಟ್ ಆಲ್ ದಟ್ ಸಿನಾರಿಯೋಸ್.
And when it comes to new brands, exploring new brands, it's also scary for me because, guys, I am trying before you do. ಸೊ ನಾನು ಆಲ್ರೆಡಿ ನನ್ನ ಮುಖದ ಮೇಲೆ ನನ್ನ ತಲೆ ಮೇಲೆ ಎಲ್ಲ ಹಾಕೊಂಡಿದ್ದೀನಿ. ಪೀಪಲ್ ಕ್ವೆಶ್ಚನ್ ಮಿ ಅ ಲಾಟ್ ಆಲ್ಸೋ, ಎಷ್ಟು ಶಾಂಪೂಸ್ ಇರುತ್ತಲ್ವಾ, ಎಷ್ಟು ಶಾಂಪೂ ಟ್ರೈ ಮಾಡ್ತೀರಾ, ಏನು ಆಗಲ್ವಾ ನಿಮ್ಗೆ ಅಂದ್ಬಿಟ್ಟು. ಸೊ ಆ ತರ ಕ್ವೆಶ್ಚನ್ ನಾನ್ ಟ್ರೈ ಮಾಡ್ತಾ ಇರೋದು ನಿಮ್ಗೋಸ್ಕರ. ಅಂಡ್ ಅಫ್ಕೋರ್ಸ್ ಐ ಬಿ ಪೇಡ್ ಫಾರ್ ಇಟ್ ಟು. ಸೊ ದುಡ್ಡು ಬರ್ತಾ ಇದೆ ಅನ್ಬಿಟ್ಟು ಐ ಕಾಂಟ್ ಪುಟ್ ಆಸಿಡ್ ಆನ್ ಮೈ ಹೆಡ್ ಅಂಡ್ ಬಿ ಲೈಕ್ ಹೇ ಐ ಆಮ್ ಪೇಯಿಂಗ್ ಫಾರ್ ಇಟ್. ಐ ವಿಲ್ ಡೂ ಮೈ ರಿಸರ್ಚ್. ಇಫ್ ಐ ಆಮ್ ರಿಲೇಟಿಂಗ್ ಟು ದಟ್ ಸಮಥಿಂಗ್, ಅ ಪ್ರಾಡಕ್ಟ್, if I'm genuinely doing it, I will go ahead and say yes to them. Ilandre it's a quick no. No, I don't relate, I don't have time, and it's not something that will fall under my niche. Ivaglu nan eston janana, when as a I take freelance projects also sometime, when I approach certain creators, they also like, this doesn't fall under my niche. Some people are like, I'll do it anta. Some strict no's. You should know where to tell ಅಂದ್ಬಿಟ್ಟು. ಈ ಜರ್ನಿಯಲ್ಲಿ ನನಗೆ ಸಸ್ಟೈನಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು, ಇಲ್ಲ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ನಾನು ಪ್ರಮೋಟ್ ಮಾಡಬೇಕು, ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ನಾನು ರೆಸನೇಟ್ ಆಗುತ್ತೆ ಅಂತ ಏನಾದ್ರೂ ಮುಂದಕ್ಕೆ ಹೋಗ್ತೀರಾ, ಇಲ್ಲ ಈ ಬ್ರ್ಯಾಂಡ್ ತುಂಬಾ ದೊಡ್ಡದಾಗಿದೆ, ನನ್ನ ಹೆಸರು ಇದ್ರ ಜೊತೆಗೆ ಅಸೋಸಿಯೇಟ್ ಆದ್ರೆ ನನ್ಗೆ ಇನ್ನೂ ಹೆಸರು ಬರುತ್ತೆ ಅನ್ನೋ ಟೆಂಪ್ಟೇಷನ್ ಇಂದ ಹೋಗ್ತೀರಾ, ಅಂದ್ರೆ ಹೇಗೆ? So it's a tricky question. Like people's choices are much more, ivaga they're very conscious about what they choose, what they buy. I've seen people promoting thrifting, and I'm very glad that they're doing. Nanu, I love to thrift. I found so much happiness in doing that. And there's also a side of me where, oh, ee brand jothe nan modlinda work ಮಾಡಬೇಕು ಅನ್ಕೊಂತಾ ಇದ್ದೆ ಅಂದ್ಬಿಟ್ಟು. But slowly I'm doing my best to pick the right choices that can work for me and for my growth. So it is both no, I can't completely be like, oh, ನಾನು ಇದನ್ನೇ ಪಿಕ್ ಮಾಡ್ತೀನಿ, ಇದೇ ತರ ಇರ್ತೀನಿ ನನ್ನ ಲೈಫ್ ಅಲ್ಲಿ ಅಂದ್ಬಿಟ್ಟು. ಬಿಕಾಸ್ ಈ 29 years ನಂಗೆ ಸಸ್ಟೈನಬಲ್ ಈಕೋ ಫ್ರೆಂಡ್ಲಿ ಅನ್ನೋದು ಅಷ್ಟು ರಿಜಿಡ್ ಆಗಿ ನಾವು ಮಾಡಿರಲ್ಲ. ಯು ಹ್ಯಾವ್ ಚೋಸನ್ ಡಿಫ್ರೆಂಟ್ ಪಾರ್ಟ್ಸ್. ಸೊ ಇವಾಗ ಅದನ್ನ ಚೂಸ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ನಾನು ಹಿಂಗೆ ಇರ್ಬೇಕು ಅಂದ್ರೆ ತುಂಬಾ ಕಷ್ಟ. ಎಕ್ಸಾಂಪಲ್, ವೀಗನ್ ಆಗೋದು ಎಷ್ಟು ಕಷ್ಟ. ಇನ್ಸ್ಟೆಂಟ್ ಆಗಿ ಯು ಕಾಂಟ್ ಜಸ್ಟ್ ಬಿ ಲೈಕ್ ಐ ಟರ್ನ್ ಇಂಟು ವೀಗನ್. ಸ್ಲೋಲಿ ಚಾಯ್ಸಸ್ ಮಾಡ್ಬೇಕು. ಅದೇ ತರ ಮೇ ಬಿ ಲೈಕ್ ದ ಬ್ರಾಂಡ್ಸ್ ದಟ್ ಐಮ್ ಪಿಕ್ಕಿಂಗ್ ದೀಸ್ ಡೇಸ್, ದ ಔಟ್ಫಿಟ್ ಬ್ರಾಂಡ್ಸ್ ದಟ್ ಐಮ್ ಪಿಕ್ಕಿಂಗ್, ಐಮ್ ಪ್ರಮೋಟಿಂಗ್ ಹೋಮ್ ಗ್ರೋನ್ ಬ್ರಾಂಡ್ಸ್, sustainable fashion, because I'm not saying I'm completely stopping the fast fashion shopping tara. I'm also, but I'm restricting myself. Like in the past few shoppings that I've done, I've picked wisely. Atara ansate. So I'm trying to put my best chur efforts haakta idini. I mean, I'm sure you're in a space where a lot more people are being influenced, and Definitely. that comes with a lot of responsibility. Definitely. So ನೀವು ಆ ಮನಸ್ಸಿಂದ ಮಾಡಿದ್ರೆ ತಾನೇ ಅದಾಗುತ್ತೆ. ಹೌದು. So what are the other thoughts that you have in your mind when you're collaborating with brands? I feel like the openness, the brand should be able to understand that she's also a creator, not a model or an ad. We are not doing something as ad. So a creator's mentality and her story also should belong to the product. So some brands come to me and they're like, namge ide tara beku, you should just act. So ಆ ತರ ನಮಗೆ ತುಂಬಾ ಕಷ್ಟ ಆಗುತ್ತೆ, because you're not that person. So you have to give that freedom of creativity to the creator ಅನ್ಸುತ್ತೆ. But I understand from the brand's perspective, once the freedom of creativity is given, you can do a lot more things that might not be under the mandates. ಅವ್ರಿಗೆ ಒಂದು ಪ್ರಾಡಕ್ಟ್ ಅವ್ರ ಮ್ಯಾಂಡೇಟ್ಸ್ ಇರುತ್ತೆ. ಆ ಫ್ರೀಡಮ್ ಕೊಟ್ಟಿದ ತಕ್ಷಣ, ವಾಟ್ ಇಫ್ ಯು ಮಿಸ್ಯೂಸ್ ದಟ್ ಫ್ರೀಡಮ್, ದ ಮೆಸೇಜ್ ಇಸ್ ಪಾಸ್ಡ್ ಇನ್ ಅ ಡಿಫ್ರೆಂಟ್ ವೇ. ಸೊ ದೇ ಆರ್ ಆಲ್ಸೋ ವೆರಿ ಅವೇರ್ ಆಫ್ ವಾಟ್ ಟು ಡೂ. ಸೊ ಆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರೋ ಬ್ರಾಂಡ್ಸ್ ಜೊತೆ ಇಟ್ಸ್ ವೆರಿ ನೈಸ್ ಟು ವರ್ಕ್ ವಿತ್. ಇಲ್ಲಾಂದ್ರೆ ಇಟ್ಸ್ ಲೈಕ್ ಒಂದ್ಸತಿ ವರ್ಕ್ ಮಾಡಿದ್ಮೇಲೆ ದೇ ಮೈಟ್ ನಾಟ್ ಕಮ್ ಬ್ಯಾಕ್, ಆರ್ ಐ ಮೈಟ್ ನಾಟ್ ಗೋ ಬ್ಯಾಕ್ ಆಫ್ಟರ್ ಒನ್ ಎಕ್ಸ್ಪೀರಿಯನ್ಸ್. So in this beautiful long journey, ನಿಮ್ಮ wow moments, like maybe brands, maybe experiences with your audience, like, if you can name a few. You mean the brands? Not just brands, like your experience. Okay, this is like, wow, this was my dream and I kind of ticked it off so soon in my life. ಅದು ಯಾವ್ದಾದ್ರು ಇರ್ಬೋದು. ಸೊ ನಾನೊಂದು ವಿಡಿಯೋ ಕ್ರಿಯೇಟ್ ಮಾಡಿದ್ದೆ ಒಂದು ಸ್ಯಾರಿ ಬ್ರ್ಯಾಂಡ್ಗೆ. ಅವಾಗ ಆ ಪೋಸ್ಟ್ ಆದ್ಮೇಲೆ ಆಫ್ಟರ್ ಫ್ಯೂ ವೀಕ್ಸ್ ಐ ಸಾ that video was used as in the hoarding in front of the store.
ಅದ್ ನಂಗೆ ಗೊತ್ತಿರ್ಲಿಲ್ಲ. ಸೊ ಸಮ್ಮನ್ ಹೂ ಪಾಸ್ ದೇ ಸ್ಟಾರ್ಟೆಡ್ ಸೆಂಡಿಂಗ್ ಮೀ, ನನ್ನ ಫ್ರೆಂಡ್ಸ್ ಆಗಿರ್ಲಿ ಸ್ಪಾಟೆಡ್ ಯು ಅಂದ್ಬಿಟ್ಟು. ಸೊ ಆ ಮೂಮೆಂಟ್ ಅಲ್ಲಿ ಐ ವಾಸ್ ಲೈಕ್ ವಾವ್, ಐ ಆಮ್ ಆಲ್ರೆಡಿ ಆನ್ ದ ಹೋಲ್ಡಿಂಗ್ ಅಂತ ಅನ್ಸ್ತು. ಸೊ ನಮ್ಮ ಅತ್ತೆ ಮಾವನ್ ಕರ್ಕೊಂಡು ಹೋಗಿದ್ದೆ, ಫುಲ್ ಖುಷಿ ಆಗ್ಬಿಟ್ಟಿದ್ರು. ವಾವ್, ದೇ ಸೀಯಿಂಗ್ ಮೀ ಆನ್ ದ ಬಿಗ್ ಸ್ಕ್ರೀನ್ ಅಂದ್ಬಿಟ್ಟು. ದಟ್ ಮೂಮೆಂಟ್ ವಾಸ್ ವೆರಿ ಸ್ಪೆಷಲ್ ಟು ಮೀ ಬಿಕಾಸ್ ದಟ್ ವಾಸ್ ದ ಫಸ್ಟ್ ಟೈಮ್ ಐ ಸಾ ಆ ತರ ವಿಡಿಯೋ, ನಂದು ಸಾರಿ ವಿಡಿಯೋ. ಅಂಡ್ ಬೀಂಗ್ ಅ ಬ್ರೌನ್ ಸ್ಕಿನ್ ಗರ್ಲ್, ಐವ್ ಆಲ್ವೇಸ್ ಬಿನ್ ಶೈ ಆಗ್ತಾ ಇತ್ತು ನಂಗೆ ಈ ತರ ಎಲ್ಲ. ಓಕೆ, ಈ ತರಾನು ಮಾಡ್ಬೋದಾ ಅಂದ್ಬಿಟ್ಟು. ದಟ್ಸ್ ವಾಟ್ ಐ ಟೋಲ್ಡ್ ಯು ಬಿಫೋರ್. ನಾನು ಯಾವತ್ತೂ ವಿಡಿಯೋಸ್ ಅಲ್ಲಿ ಮಾತಾಡ್ತಾನೂ ಇರ್ಲಿಲ್ಲ. ಆ ತರ ಮೈ ವಿಡಿಯೋ ಇಸ್ ಆನ್ ದ ಸ್ಕ್ರೀನ್ ಅಂದಾಗ ಐ ಫೆಲ್ಟ್ ಸೋ ಪ್ರೌಡ್. ಅಂಡ್ ಇನ್ನೊಂದ್ಸತಿ ಒಂದ್ ಜ್ಯುವೆಲ್ರಿ ಬ್ರ್ಯಾಂಡ್ ಆಲ್ಸೋ, ಅವ್ರು ನನ್ ವಿಡಿಯೋ, ಇಟ್ಸ್ ಅ ವೆಲ್ ನೋನ್ ಜ್ಯುವೆಲ್ರಿ ಬ್ರ್ಯಾಂಡ್, ಯಾ, CKC ಗೊತ್ತಲ್ವಾ, ಕೃಷ್ಣ ಶೆಟ್ಟಿ. ಸೊ ಅವ್ರಿಗೊಂದು ವಿಡಿಯೋ ಮಾಡ್ಬೇಕಾದ್ರೆ ಅವರು ಒಂದು ಹೋರ್ಡಿಂಗ್ ಅಲ್ಲಿ ಹಾಕಿದ್ರು. I was like so happy, like these are such a well-known brands that they've used my video for the hoardings and video. That moment was very special. Two, like when certain brands see the content and they appreciate that content and they're like, we absolutely loved your video, we want to run for ads antaralla. So that makes me feel happy. Wow, like ಇಷ್ಟೊಂದು ಜನ ಈ ಕ್ಯಾಂಪೇನ್ ವರ್ಕ್ ಮಾಡಿದ್ದಾರೆ, they personally like my video, they want to run for ads ಅಂದಾಗ I feel like we have put extra efforts. Yeah, thank you ಅಂದ್ಬಿಟ್ಟು. Because for me it is always like they have to ಒಂದ್ಸತಿ ವರ್ಕ್ ಮಾಡಿದ್ಮೇಲೆ they should tell me how it is, ನಿನ್ ಜೊತೆ ಹೆಂಗೆ. ಇವಾಗ ಆತರ when brands tell me that your content is nice, the video has turned out good, we are so happy with the video, ಅವಾಗ it makes me feel really happy. ಇದರ ತುಂಬಾ moments ಇದೆ and these are something like I've kept, like it's recorded in my head. ಯಾಕೆಂದ್ರೆ I took my in-laws to see the video, our expressions ಆಗಿರ್ಲಿ, so it made me feel happy. You look so happy and content, Vaishnavi. What is the vision you have currently, probably 5 years down the lane? I can't give you a strict timeline as such, but what is the vision you have for you at this point in life? ನನಗೆ I want creators from Karnataka to represent the world. ಬಿಕಾಸ್ ನಮ್ಗೆ ಆಲ್ವೇಸ್ ಬೆಂಗಳೂರಿಂದ ಆಗ್ಲಿ ನಮ್ ಕರ್ನಾಟಕ ಇಂದಾನೇ ಆಗ್ಲಿ ಕ್ರಿಯೇಟರ್ಸ್ ತುಂಬಾ ಆಪರ್ಚುನಿಟೀಸ್ ಬೇರೆ ದೇಶಕ್ಕಾಗ್ಲಿ ಆತರ ಆಪರ್ಚುನಿಟೀಸ್ ಸಿಗಲ್ಲ, ತುಂಬಾ ರೇರ್. ಇವಾಗ ಸಿಗ್ತಾ ಇರೋದಕ್ಕೆ ಐ ಫೀಲ್ ವೆರಿ ಹ್ಯಾಪಿ. ವಿ ಹ್ಯಾವ್ ಸೋ ಮಚ್ ಟ್ಯಾಲೆಂಟ್. ಐ ಆಲ್ವೇಸ್ ಸೀನ್ ಮುಂಬೈ, ಡೆಲ್ಲಿ ಆ ತರ ಅವ್ರಿಗೆ ತುಂಬಾ ಆಪರ್ಚುನಿಟೀಸ್ ಸಿಗುತ್ತೆ. ಐ ವಾಂಟ್ ನಮ್ಮ ಕ್ರಿಯೇಟರ್ಸ್, ನಮ್ಮ ಬೆಂಗಳೂರಿಂದಾನು ನಮ್ಮ ಕರ್ನಾಟಕ ಇಂದಾನು ಎಷ್ಟೊಂದ್ ಜನ ತುಂಬಾ ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ. ಐ ವಾಂಟ್ us to get different opportunities across the world. Wow, that's a beautiful vision. Yeah. ತುಂಬಾ ಚೆನ್ನಾಗಿದೆ ಅದು. ನಂಗೆ ತುಂಬಾ ಇಷ್ಟ ಬಿಕಾಸ್ we've always, ನಾವ್ ಯಾವಾಗ್ಲೂ ಲೈಕ್ ಎಷ್ಟು ಎಫರ್ಟ್ಸ್ ಹಾಕ್ತಿವಿ ಏನಾದ್ರೂ ಮಾಡ್ಬೇಕು ಅಂದ್ರೆ, ಬಟ್ ಡಿಫ್ರೆಂಟ್ ಸಿಟೀಸ್ ಅವ್ರು ನಮ್ಗೆ ಆಪರ್ಚುನಿಟೀಸ್ ತುಂಬಾ ಕಮ್ಮಿ ಕೊಡ್ತಾರೆ. ಇವಾಗೂ ಅಷ್ಟೇ ವೆನ್ ಬ್ರ್ಯಾಂಡ್ಸ್ ಕಮ್, ಮುಂಬೈ ಡೆಲ್ಲಿ ಕ್ಯಾಂಪೇನ್ಸ್ ನಾನು ನೋಡೇ ಇರಲ್ಲ ಬೆಂಗಳೂರಲ್ಲಿ ಒಂದೊಂದ್ಸತಿ. ಅವ್ರಿಗೆ ತುಂಬಾ ಸಿಕ್ಕಿರುತ್ತೆ, ಬೆಂಗಳೂರು ಅವ್ರಿಗೆ ಸಿಕ್ಕೇ ಇರಲ್ಲ. ಸೊ ಇವಾಗ ಬರ್ತಾ ಇದಾರೆ, ಲೈಕ್ ಒಂದು 5-6 months 1 year ಅಲ್ಲಿಂದ ಐ ಆಮ್ ಸೀಯಿಂಗ್ ಲಾಟ್ ಮೋರ್ ಆಪರ್ಚುನಿಟೀಸ್. ಬೆಂಗಳೂರು ಕ್ರಿಯೇಟರ್ಸ್ ಬೇರೆ ಸಿಟೀಸ್ಗೆ ಹೋಗಿ ಇವೆಂಟ್ಸ್ ಅಟೆಂಡ್ ಮಾಡ್ತಾ ಇದಾರೆ, ಡಿಫ್ರೆಂಟ್ ಇಂಟರ್ನ್ಯಾಷನಲ್ ಕೊಲ್ಯಾಬ್ಸ್ ಅವೆಲ್ಲ. ಸೊ ಇನ್ನೂ ಆಪರ್ಚುನಿಟೀಸ್ ಐ ವಾಂಟ್. Amazing. Yeah. And personally, what is the vision that you have for yourself? Personally, I want all the girls to be very proud of how they are, because I was a girl who always felt ನಂಗೆ ಈ ಕಲರ್ ನಂಗೆ ಬೆಳ್ಳಕ್ಕಾಗ್ಬೇಕು ಅಂತ ಒಂದು ತುಂಬಾನೇ ಇಟ್ ವಾಸ್ ಅ ಬಿಗ್ ಥಿಂಗ್, ನಾನು ಬೆಳ್ಳಕ್ಕಾಗ್ಲೇಬೇಕು. ನಾನು ಚಿಕ್ಕವಳಿಂದ ತುಂಬಾ ಕ್ರೀಮ್ಸ್ ಹಾಕಿ ಐ ನೀಡ್ ಟು ಬಿ ಫೇರ್ ಅನ್ಬಿಟ್ಟು ಆತರ ತುಂಬಾ ಹುಡುಗಿರು ಇವಾಗ್ಲೂನು ದೇ ಆರ್ ಫೀಲಿಂಗ್ ವೆರಿ ಇನ್ಸೆಕ್ಯೂರ್ಡ್ ಅಬೌಟ್ ಹೌ ದೇ ಲುಕ್. ಆತರ ಇರಬಾರ್ದು, ಎಲ್ರಿಗೂ ಆಪರ್ಚುನಿಟಿ ಸಿಗುತ್ತೆ. ಯು ಆಲ್ ಆರ್ ಬ್ಯೂಟಿಫುಲ್. ಅದಕ್ಕೆ ಐ ವಾಂಟ್ ಟು ಡೂ, ಇಲ್ಲಾಂದ್ರೆ ಐ ವಾಂಟ್ ಟು ರೆಪ್ರೆಸೆಂಟ್ ಲಾಟ್ ಮೋರ್ ಬ್ರ್ಯಾಂಡ್ಸ್, ಇನ್ಸ್ಪೈರ್ ಪೀಪಲ್ ದಟ್ ಯು ಆರ್ ಬ್ಯೂಟಿಫುಲ್ ಇನ್ ಯುವರ್ ಓನ್ ವೇ. ಇವಾಗೂ ಅಷ್ಟೇ there are so many brands who tell no because you are brown, no we want fair girls, ಆತರ ಎಷ್ಟೊಂದು brands they have told no on the face when I have approached. But I want all those people, all those girls to remember they're beautiful however they are. I want to inspire all the brown girls. ನೀವೆಲ್ಲ ಹೆಂಗಿದಿರೋ ಹಂಗೆ ಚೆನ್ನಾಗಿದ್ದೀರಾ. You're so beautiful inside out, Vaishnavi. I'm really admiring the person you are today than what I see on social media. You're so much more beautiful inside out. Thank you so Thank you for much. being such an amazing person. Thank you. What is the message that you want to leave our audience with? All that you have learned in life,
how do you summarize few words? A small message ಅಂದ್ರೆ a lot of things I know, but one thing ನಂಗೆ ತಲೆಯಲ್ಲಿ ಓಡ್ತಾ ಇರೋದೇನು ಅಂದ್ರೆ ಸೆಟ್ಲಿಂಗ್ ಅಂತ ಯಾವ್ದೋ ಒಂದು ವರ್ಡ್ ಇಲ್ಲ. ಇಟ್ಸ್ ಲೈಕ್ ನೀವ್ ಯಾವ್ದೇ ಮೂಮೆಂಟ್ ಅಲ್ಲಿ ಎಲ್ಲೇ ಇದ್ರು ಇನ್ ಲೈಫ್ ಅಲ್ಲಿ ಯು ಕ್ಯಾನ್ ಬಿಲೀವ್ ದಟ್ ಯು ಆರ್ ಸೆಟಲ್ಡ್. ಲೈಕ್ ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ಅ ಹೋಮ್ ಆರ್ ಕಿಡ್ಸ್ ಆರ್ ಗೆಟ್ ಮ್ಯಾರಿಡ್ ಟು ಫೀಲ್ ಸೆಟಲ್ಡ್. ಯು ಕ್ಯಾನ್ ಬಿ ಹ್ಯಾಪಿ ವರ್ಕಿಂಗ್, ಈಟಿಂಗ್ ಆಲ್ 3 meals, ಒಂದ್ ಮನೇಲಿ ಮಲ್ಗಕ್ಕೆ ಒಂದ್ ಲವ್ಡ್ ಒನ್ಸ್ ಇದ್ರೆ ಯು ಆರ್ ಸೆಟಲ್ಡ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಈ ಜನರೇಷನ್ ಅಲ್ಲಿ ಎಲ್ರು ನಾನ್ ಅಚೀವ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಇರ್ತಾರೆ. ದೇ ಆರ್ ನಾಟ್ ಥಿಂಕಿಂಗ್ ದಟ್ ಓಕೆ ನನ್ ಮಲ್ಗಕ್ ಒಂದು ಮನೆ ಇದೆ, ತಿನ್ನಕ್ 3 ಹೊತ್ತು ಊಟ ಇದೆ, ಅಷ್ಟ್ ಸಾಕು. ಅದು ದಟ್ ಈಸ್ ಆಲ್ಸೋ ಕಾಲ್ಡ್ ಸೆಟಲ್ಡ್. Let that ambition not ruin your today's Yeah. happiness. ಟ್ರೂ. ಅಂದ್ರೆ ನಾವ್ ಎಲ್ಲಿದ್ವು ಅಲ್ಲಿ ನೆಮ್ಮದಿಯಾಗಿರೋದು ಫಸ್ಟ್ ಕಲ್ತ್ರೆ ಆಮೇಲೆ ಯು ಮೆಕ್ಕಿದ್ದೆಲ್ಲ ಕ್ಯಾನ್ ಬರುತ್ತೆ. ವರ್ಕ್ ಟುವರ್ಡ್ಸ್ ನಿಮ್ ಗೋಲ್ಸ್ ಏನಿದೆಯೋ ಅವಾಗ ಮಾಡ್ತಾ ಇರ್ಬೋದು. ಬಟ್ ಇವತ್ತಿನ ಮೂಮೆಂಟ್ ಯು ಶುಡ್ ಬಿ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಅಶ್ವಿನಿ. ಅಂಡ್ ಐ ಹೋಪ್ ದಿಸ್ ಇನ್ಸ್ಪೈರ್ಸ್ ತುಂಬಾ 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 ಹೆಣ್ಮಕ್ಳಿಗೆ. ವಿಮೆನ್ಸ್ ಡೇ ಸ್ಪೆಷಲ್ ಆಗಿ ಮಂತ್ ಎಲ್ಲ ಫುಲ್ ಇನ್ಸ್ಪೈರಿಂಗ್ ವಿಮೆನ್ ಅಂತ ನಾವು ಮಾತಾಡಿದ್ದು. I'm ಬಟ್ so ದಿಸ್ glad. ಡೆಫಿನೆಟ್ಲಿ ಹೋಪ್, ಐ ಮೀನ್ ಐ ಹೋಪ್ ದಿಸ್ ರೀಚಸ್ ಅ ಲಾಟ್ ಆಫ್ ಗರ್ಲ್ಸ್ ಅಂಡ್ ಅಷ್ಟೇ ಅವರು ಇನ್ಸ್ಪೈರ್ ಆಗಿ ನಿಮ್ ತರ ಕಾಂಟೆಂಟ್ ಕ್ರಿಯೇಟರ್ಸ್ ಅಲ್ಲೂ ಆಗಿರ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ Thank you so much. I'm so glad. Thank you for calling me. Thank you.